ದ್ವೇಷಾದ್ಯನ್ ಮುಕ್ತಿ ಕಥನ ಇದಾಗಬೇಕಲ್ಲ ಅದಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಇಷ್ಟು ಮಂದಿ ಅಂದ ತಮಸ್ಸಾಗ್ತದೆ. ಯಾರಿಗೆ ಆಗ್ತದ್ರಪ್ಪ? ರಮಾ ಬ್ರಹ್ಮಾದಿ ಎಲ್ಲ ಪರಮಾತ್ಮನ ಭಕ್ತರು, ಪರಮಾತ್ಮನ ಸಮಾನ ತಿಳ್ಕೋರು, ಅವ್ರಿಗೆ ಅಂದ ತಮಸ್ಸಾಗೋದು ಖಾತ್ರಿ. ಅವರ ರಮಾ ಬ್ರಹ್ಮಾದಿಗಳು ಇನ್ನಿತರರು ದೇವರಿಗಿಂತಲೂ ಶ್ರೇಷ್ಠ ಅಂತ ಹೇಳೋರು, ಅವ್ರಿಗೆ ಅಂದ ತಮಸ್ಸಾಗ. ಮೂರನೇದು, ದೇವರಲ್ಲಿ ಯಾವ ಗುಣಗಳೂ ಇಲ್ಲ ಅನ್ನೋರಿಗೆ ಅಂದ ತಮಸ್ಸಾಗ. ಗುಣ ಕೆಲವು ದೋಷವ ಅಂತ ಅನ್ನಂತ. ದೇವರಿಗೆ ನಮಗ ಭೇದಿಲ್ಲ ಅನ್ನೋರು ತಮಸ್ಸಿಗೆ. ಭೇದ ಅಭೇದ ಎರಡೂ ಅವ, ಇಲ್ಲಿ ಭೇದ ಅಲ್ಲಿ ಅಭೇದ. ಇವೆಲ್ಲ ಭಗವಂತನಿಗೆ ವಿರುದ್ಧ ಉಪಾಸನ ಮಾಡೋರು. ಇದನ್ನೇ ನಿರ್ಣಯದಲ್ಲಿ ಹೇಳ್ತಾರೆ, ಜೀವಾಭೇದೋ ನಿರ್ಗುಣಶ್ಚ ಅಂತ. ಅಮರಾಭಕ್ತಿಶ್ಚ ತತ್ಸಾಧನಂ ಅನ್ನೋ ವೇಳಕ್ಕೆ ಶುದ್ಧ ಭಕ್ತಿ ಅಂದರೆ ಏನು? ಭಕ್ತಿನೇ ಶುದ್ಧ ಇರ್ತದೆ. ಮತ್ತು ಅಮರಾಭಕ್ತಿ ಅಂದರೆ ಏನು? ಅಮರಾಭಕ್ತಿ ಅಂದರೆ ಇವೆ, ನಾನು ದೇವರು ಒಂದೊಂದು ನಮಸ್ಕಾರ ಮಾಡೋದು ದೇವರು. ನಾನು ದೇವರು ಇಲ್ಲಿ ಭಿನ್ನಿದ್ವಿ, ಅಲ್ಲೇ ಭಿನ್ನ. ಇನ್ನೊಂದು ದ್ವೇಷ, ಇವರ ದ್ವೇಷ ಅಂತ ದೇವರಿಗೆ ಮಾಡೋದು ದ್ವೇಷ. ಹೆಂಗೆ ನವವಿಧ ಭಕ್ತಿ, ಹಂಗೆ ನವವಿಧ ದ್ವೇಷ ಅಂತ 9 ದ್ವೇಷ ಅಂತ. ನಾನು ದೇವರು ಒಂದಂತ, ನಾನು ದೇವರು ಒಂದಿದ್ದೀವೋ ಇನ್ನೂ ಇದ್ದೀವಿ ಅಂತ. ದೇವರಿಗೆ ಗುಣಗಳಿಲ್ಲ ಅಂತಂದು, ಗುಣಗಳಿದ್ರು 8 ಗುಣ ಅಲ್ಲ ಅಂತಂದು. ದೇವ್ರ ಗುಣ ಇದ್ರೆ ಮಿಥ್ಯಾ ಗುಣ ಅಂತಂದು. ದೇವರು ಸೃಷ್ಟಿ ಮಾಡಿದ್ದೆಲ್ಲ ಸುಳ್ಳು ಅಂತಂದು. ದೇವರು ಸೃಷ್ಟಿ ಮಾಡಿದಾಗ ಸುಳ್ಳಲ್ಲ. ಯಾವ ವೇದಗಳಿಂದ ನಾವಿಷ್ಟೆಲ್ಲ ಆ ವೇದಗಳೇ ಅಪ್ರಮಾಣ, ತತ್ ಪ್ರಮಾಣ. ಆಮೇಲೆ ಭಗವದ್ ಭಕ್ತರ ದ್ವೇಷ ಮಾಡೋದು. ಇವೆಲ್ಲ 9 ದೋಷಗಳು. ಈ 9 ವಿಧ ದೋಷಗಳಿಂದ ಕೂಡದೇ ಇದ್ದದ್ದು ಭಕ್ತಿ ಅಮರಾಭಕ್ತಿ. ಅದು ವ್ಯಾಸರಾಯರು ಹೇಳಿದರು, ಅಮರಾಭಕ್ತಿಶ್ಚ ತತ್ಸಾರ ಅಂದರೆ ಶುದ್ಧವಾದ ಭಕ್ತಿ ಭಗವತ್ ಪ್ರಾಪ್ತಿಗೆ ಸಾಧ್ಯ. ಶುದ್ಧ ಭಕ್ತಿ ಅಂದರೆ ಏನು ಅಂತ ಕೇಳಿದ್ರೆ, ಇವೆಲ್ಲ ಅಶುದ್ಧಿ ಇಲ್ಲದೆ ಇದ್ದು. ಇವು ಪ್ರಾಯ ಎಷ್ಟೋ ಮಂದಿ ದೇವ್ರ ನಮಸ್ಕಾರ ಮಾಡ್ತಿರ್ತಾರೆ. ನಮಸ್ಕಾರ ಸೋಹಂ ಸೋಹಂ ಸೋಹಂ, ಅದು ಶುದ್ಧ ಭಕ್ತಿ. ಅದು ಹೋಗಬೇಕು. ಇದು ದೇವರಿಗೆ ಇಲ್ಲ ಇದ್ದ ಗುಣಗಳೆಲ್ಲ ಸುಮ್ಮನೆ ಓದಿಕೆಗೆ. ನಿಜವಾದ ಗುಣ ದೇವರಿಗೆ ಇಲ್ಲ, ನಿಜವಾದ ಆಕಾರ ದೇವರಿಗೆ ಇಲ್ಲ. ನಿಜವಾದ ಆಕಾರ ಅಂತ ಆಕಾರ ಅವ ಈ ಆಕಾರ ಇಲ್ಲ. ಇದು ನಿಮ್ಮಂತಹ ನಾಶವಾಗುವ ಆಕಾರ, ಅವ್ಯಕ್ತವಾದಂತಹ ದೇವರ ಆಕಾರ. ಹೀಗೆ ಶ್ರೀಮದಾಚಾರ್ಯರು ಅದನ್ನು ಹೇಳಿದರು. ಇನ್ನು ಈ ರೀತಿಯಾಗಿ ಎಲ್ಲ ದೋಷಗಳಿಂದ ದೂರನಾದ ದೇವರನ್ನು ಏನು ಮಾಡಬೇಕು ನಾವು? ಉಪಾಸೀತ ಹರಿಂ ದೃಷ್ಟ ಮುಕ್ತಿಸ್ತೇನೈವ ಜಾತಿ. ಇಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿದರೆ ಮೋಕ್ಷ ಆಗ್ತದೆ. ಏನು? ದ್ವೇಷಾದ್ಯನ ಮುಕ್ತಿ ಕಥನಂ 109 ಇದ್ದಿಲ್ಲ, ಅದಷ್ಟು ಬರ್ತೀವಿ. ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ವಿವಿಕ್ಷುರತ್ಯಗಾತ್ ಸೋನೋ ಪ್ರಹ್ಲಾದಸ್ಯಾನುಭಾವತಃ. ಇನ್ನು ದ್ವೇಷ ಮಾಡಿದವರಿಗೆ ಮೋಕ್ಷ ಇಲ್ಲ ಅಂತಾರ. ಮತ್ತು ಹಿರಣ್ಯಕಶಿಪು ಮೋಕ್ಷಕ್ಕೆ ಹೋದಲ್ಲ ಅಂತ ಪ್ರಶ್ನೆ. ಅವ ನಿರಂತರ ದ್ವೇಷ ಮಾಡಿದ ಅಂದ್ರೆ ಅದಕ್ಕೆ ಆಚಾರ್ಯ ಕಾರಣ ಕೊಟ್ಟು. ಹಿರಣ್ಯಕಶಿಪು ಮೋಕ್ಷಕ್ಕೆ ಹೋದ ಅಂದರೆ ಹೆಂಗೆ ಹೋದ? ಬೈದು ಹೋಗಲಿಲ್ಲವ. ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ವಿವಿಕ್ಷು. ಏನ್ರಿ, ಅವನು ಭಗವಂತನಿಂದ ಮಾಡಿ ದ್ವೇಷ ಮಾಡಿದ್ರಿಂದ ಮೋಕ್ಷಕ್ಕೆ ಹೋಗತಕ್ಕಂಥವನೇ ಅವ. ಅದು ಹೋಗುವವನೇ ಆಗಿದ್ದ. ಆದರೆ ಸ್ವಲ್ಪನಾಗಿ ತಪ್ಪಿತು ಹೋಗೋದು. ಹೆಂಗೆ? ಪ್ರಹ್ಲಾದಸ್ಯ ಸೂನೋ ಪ್ರಹ್ಲಾದಸ್ಯ ಅನುಭಾವತಃ. ತನ್ನ ಮಗನಾದ ಪ್ರಹ್ಲಾದರಾಜರ ಪ್ರಾರ್ಥನೆಯಿಂದ ಅಪಾರ ಅವನು ಹೋಗವನೇ. ಅವರು ಹೋಗ್ಯಾರ. ಜನ್ಮಾಂತರ ಸಾಧನೆ ಅವನಲ್ಲಿ ಒಳಗಿದ್ದ ಜಯನಾಮಕ
ಭಗವಂತನ ಪಾಠದ ಮೋಕ್ಷಕ್ಕೆ ಹೋದ. ಒಳಗಿದ್ದ ಮಹಾದೈತ್ಯ ತಮಸ್ಸಿಗೆ ಹೋದ. ಈ ಪರಮಾತ್ಮ ಬೆಳ್ಕೊಂಡಿದ್ದಾನೆ ಜಯನಾಮಕ ಪಾರ್ಷದ. ಇವನ ಸಂಘದಿಂದ ಅವನು ಕೆಟ್ಟಿಗೆ ಹೋಗ್ತಾನೆ. ದಯವಿಟ್ಟು ದೇವರೇ ಯದ್ ಅನಿಂದತ್ ಪಿತಾಮಹ್ಯಂ ಭಕ್ತೇ ಮಹಿಷಾಘವ. ನನ್ನ ತಂದೆ ನಿನ್ನನ್ನೂ ಸಾಕಷ್ಟು ಬೈದ, ನಿನ್ನ ಭಕ್ತನಾದ ನನ್ನನ್ನು ಹಿಂಸಾ ಮಾಡಿದ. ಯದ್ ಅನಿಂದತ್ ಪಿತಾ ಮಹ್ಯಂ ತದ್ಭಕ್ತೇ ಮಹ್ಯಂ ಯದ್ ಅನಿಂದತ ತದ್ಭಕ್ತೇ ಮಹಿಷ ಅಘವಾನ್. ನೋಡಿ, ನಿನ್ನ ಭಕ್ತನಾದ ನನ್ನ ಒಳಗೆ ಎಷ್ಟು ತಪ್ಪು ಮಾಡಬೇಕೆಲ್ಲ ಮಾಡಿದ, ಬಡಿದು ಹೊಡೆದು ಮಾಡಿದ. ತಸ್ಮಾತ್ ಪಿತಾಮೇ ಪೋಯೇತ. ಇಷ್ಟಾದರೂ ನನಗೆ ಜನ್ಮ ಕೊಟ್ಟು ನಿನ್ನ ಮುಂದೆ ತಂದು ನಿಲ್ಲಿಸ್ಯಾನ. ಅದು ವಿಕಾರ ಒಂದು ಅದನ್ನೇ. ಅದರ ಕಾರಣ ಅವನ ಮಾಡಿದ ಎಲ್ಲ ಪಾಪ ಕ್ಷೇಮ ಮಾಡಿ ಅವನಿಗೆ ಸದ್ಬುದ್ಧಿ ಕೊಟ್ಟು ಮೋಕ್ಷ ಕೊಡುವುದು. ಯಾರಿಗೆ? ಅಪ್ಪನ ಸಲುವಾಗಿ. ನೋಡಿ, ಒಳ್ಳೆಯ ಅಪ್ಪಗಳು, ಒಳ್ಳೆಯ ಮಕ್ಕಳು ಹುಟ್ಕೊಳ್ಳೋದು ಅಪ್ಪಗಳು ಫಾರ, ಅಪ್ಪಗಳು ಫಾರ. ಹೌದು, ಒಮ್ಮೊಮ್ಮೆ ಒಳ್ಳೆಯ ಅಪ್ಪನಿಂದ ಮಕ್ಕಳು ಫಾರ. ಅಂಥ ಉದಾಹರಣೆ ಸಾಕಷ್ಟು. ಕಪಿಲ್ ನಾಮಕ ಪರಮಾತ್ಮನಿಂದ ಅವರೆಲ್ಲ ತಂದೆ ತಾಯಿಗಳು ಅವ್ರ ಕ್ಷಮನೆ ಎದುರು ಸಾತ್ವಿಕ. ಕೃಷ್ಣನಿಂದ, ಧ್ರುವರಾಜನಿಂದ ಅವ ಅಪ್ಪ ಪಾಲಾದ. ಧ್ರುವರಾಜನಿಂದ ಇವ ಯಾರು ಉತ್ತಾನಪಾದರಾಜ ಸುಮ್ಮ ಕೂತಿದ್ದವ. ಅನ್ಯಾಯ ನಡೆದಾಗ ಅವ ಕ್ಷಮಾ ಮಾಡಿ ಒಳ್ಳೆ ಮಗನ ಹಡ್ದೀಪ ಅಂದ್ಕೊಂಡು. ಹೀಗೆ ತಂದೆ ತಾಯಿಗಳು ಮಕ್ಕಳಿಂದ ಉದ್ಧಾರ ಆಯಿತು, ಮಕ್ಕಳಿಂದ ಅವ ಅಪ್ಪ ಉದ್ಧಾರ ಆಯಿತು, ಹೆಂಡತಿಯಿಂದ ಗಂಡು ಉದ್ಧಾರ ಆಯಿತು, ಗಂಡನಿಂದ ಹೆಂಡತಿ ಉದ್ಧಾರ ಆಯಿತು, ಭಕ್ತರಿಂದ ಉದ್ಧಾರ, ಶಿಷ್ಯರಿಂದ ಗುರುಗಳ ಉದ್ಧಾರ ಆಯಿತು. ಮಧ್ವಾಚಾರ್ಯ ಶಿಷ್ಯರು, ಅಚ್ಯುತ ಪ್ರೇಕ್ಷಾಚಾರ್ಯ ಗುರುಗಳು ಅವರೇ ಹೇಳ್ತಾರೆ, ನಾ ಇನ್ನು ಆಶ್ರಮ ಕೊಟ್ಟು ನನಗೆ ಉದ್ಧಾರ ಮಾಡಿದ. ತಪ್ಪಾದಿ ಹಿಡಿದುಬಿಟ್ಟು. ಆದ್ದರಿಂದ ನಾವು ಲೋಕದಲ್ಲಿ ಏನು ಕೇಳ್ತೀವಿ ಅಂದ್ರೆ, ಮನುಷ್ಯನ ಒಳಗಿನ ಆತ್ಮ ಸಚೇತನ ಸಜ್ಜೀವಿತ್ತಂದ್ರೆ ಎಲ್ಲ ಬರಲ್ಲ. ಆತ್ಮವೇ ಸುಮಾರು ಇತ್ತಂದ್ರೆ ಯಾರೇನು ಮಾಡಿದ್ರು ನಡೆಯಂಗೆ. ಅದನ್ನು ತಿಳ್ಕೋಬೇಕು. ನೋಡಿ, ಯದ್ ಅನಿಂದತ್ ಪಿತಾಮಹ್ಯಂ ಅನ್ವಯ ಏನು ಮಾಡ್ತೀರಿ? ಯಥ ಮತ್ ಪಿತಾ ಮೇಲೆ ಮಹ್ಯಂ ಅನಿಂದತ್ ಮತ್ತು ಚ ಪದ್ಭಕ್ತೇ ಮೈ ಅಘವಾನ್. ಎರಡು ನಾನು ಬೈದ, ನಿನ್ನ ಭಕ್ತನಾದ ನನಗೆ ಪಾಪ ಮಾಡಿದ. ಅಘ ಅಂದ್ರೆ ಪಾಪ, ಪಾಪ ಹೊಡಿದು ಕೊಡೋದು ಮಾಡಿದ. ಇಷ್ಟೆಲ್ಲ ಮಾಡಿದ್ರು ತಸ್ಮಾತ್ ಪಿತಾಮೇ ಪೂಯೇತ. ನನ್ನ ತಂದೆ ಪೂಯೇತ ಏನಾಗಲಿ? ಪವಿತ್ರ ಆಗಲಿ. ತುರಂತ ದುಸ್ತರಾತ್ ಅಘಾತ್. ಎಂಥ ಪಾಪ ದುರಂತ, ಅದಕ್ಕೆ ಅಂತವೇ ಇಲ್ಲ. ದುಸ್ತರಾತ್ ದಾಟ್ಲಿಕ್ಕೆ ಶಕ್ಯೇ ಇಲ್ಲ. ಅಂಥ ಪಾಪದಿಂದ ನನ್ನ ಅಪ್ಪ ಪೋಯೇತ ಏನಾಗಲಿ? ಪವಿತ್ರ. ಹಿಂಗೆ ಬೇಡ್ಕೊಂಡ್ರು. ಅಪರಾಧ ಮಾಡಿದವ್ರಿಗೆ ಕೆಟ್ಟ ಆಗೇಬೇಕು. ಈಗ 4 ಮಂದಿನ ಕೊಂದು ದರೋಡೆ ಮಾಡಿ ಕೆಟ್ಟ ಮಾಡಿರ್ತಾನ. ಅವನ ಮಕ್ಕಳು, ಅವನ ಅಪ್ಪ, ಅವನ ಹಳೆ ಮಾವ ಬಂದು ಸ್ವಲ್ಪ ನಮ್ಮವರಿದ್ದಾರೆ, ದಯವಿಟ್ಟು ಬಿಡ್ರಿ ಅಂತ ಮಿನಿಸ್ಟರ್ ಹೆಂಗೆ ಬಿಡಿಸ್ತಿರ್ತಾರೆ. ರಿಕಮೆಂಡೇಶನ್ ಹಂಗಾಯ್ತಲ್ಲ ಪ್ರಹ್ಲಾದಂತ. ಈಗ ನಮ್ಮ ಪೈಕಿ ದಾನ ಬಿಡ್ರಿ ಅಂತ ಹೇಳ್ತೇವೆ. ಪ್ರಹ್ಲಾದರಾಜರು ಏನು ಹೇಳಿದರು? ಒಳಗಿದ್ದ ತಮೋಯೋಗ್ಯ ಜೀವಿಯನ್ನು ಬಿಡಂತ ಹೇಳೇ ಇಲ್ಲ. ಆ ತಮೋಯೋಗ್ಯ ಜೀವಿಯಿಂದ ಪ್ರೇರಿತನಾಗಿ ಒಳ್ಳೆಯ ಜೀವಿ ಏನು ಕೆಟ್ಟ ಕೆಲಸ ಮಾಡ ಅದರಿಂದ ಪಾಪ ಮಾಡ. ಅವ್ನು ಸ್ವಾಭಾವಿಕ ಕೆಟ್ಟ ಕೆಲಸ ಮಾಡ್ದ, ಅವನು ರಿಪೇರಿ ಆಗಂಗಿಲ್ಲ. ಅವ ದೈತ್ಯ. ಅವನ ಸಹವಾಸದಿಂದ ಈ ಜಯನಾಮಕ ಪಾರ್ಷದ ನಮ್ಮ ತಂದೆ ಅವ ಅಡ್ಡ ಹಾದಿ ಇರ್ತಾನೆ. ಅದಕ್ಕೆ ಅವಾಗೇನು ಶಿಕ್ಷಣ ಕೊಟ್ಟು ಉದ್ಧಾರ ಮಾಡ್ರಿ ಅಂತ ಹೊರತು ಎಂದೂ ನಾವು ಅನ್ಯಾಯ ಮಾಡಿದವರಿಗೆ ಸಪೋರ್ಟ್ ಮಾಡೋದು. ಆದರೆ ಕರುಣ ಇರಬೇಕು. ಅವರೆಲ್ಲ ಪಾಪ ಭೋಗಿಸಿ ಮತ್ತು ಒಳ್ಳೆ ಹಾದಿಗೆ ಬಂದೆ ಅಂತ ಅವ್ರು ಕೂಡ ಬಿಟ್ಬಿಡ್ರಿ ಅಂತಲ್ಲ. ಅವ್ರು ಕೆಲವು ಏನು ಭೋಗ ಮಾಡೇಬೇಕು. ಯಾರು ನಮ್ಮ ಮಗ ಇಂದ ಯಾರು ಬೇಕಾದವು ಅದನ್ನು ಆ ಶಿಕ್ಷೆನ ಭೋಗ ಮಾಡೇ ಬರಬೇಕು. ಇನ್ನೇನು ಪಶ್ಚಾತ್ತಾಪ ತಪ್ಪಾಗಿದ್ರೆ ಸ್ವಲ್ಪ ಅದ್ರೊಳಗೆ ಕಡಿಮೆ ಮಾಡೋದು, ಆ ಸಿವಿಯರ್ನೆಸ್ ಒಳಗೆ ಕಡಿಮೆ ಮಾಡೋದು. ಆದರೆ ಒಟ್ಟಾರೆ ನಾವು ನಮ್ಮ ಪೈಕಿ ಇದ್ದಾರ ಅವ್ರನ್ನ ಪೂರ್ಣ ಬಿಟ್ಟು ಮತ್ತೆ ಮೊದಲಂಗೆ ಮಾಡಿರಿ ಅಂತ ಅನ್ನೋದು ನಾವು ಅನ್ಯಾಯಕ್ಕೆ ಹಿಂಬ ಕೊಟ್ಟಂಗೆ. ಅದಕ್ಕೆ ಏನಾಗಬೇಕು? ಪಶ್ಚಾತ್ತಾಪ ಆದವರಿಗೆ ನಾವು ಅನುಗ್ರಹ ಮಾಡಿ, ಅವ್ರಿಗೆ ತಾಪ ಆಗಬೇಕು. ನಾ ಇದು ಮಾಡಿದ ತಪ್ಪ,
ನನಗೆ ಮಾಡಬಾರ್ದಾಗಿ, ಇದು ಜ್ಞಾನಿಗಳಿಗೆ ಅಪಮಾನ ಮಾಡಬಾರ್ದಾಗಿ ನಾನು ಹಿಂಗೆಲ್ಲ ಮಾಡಿದ, ಇನ್ನೊಂದು ಇದು ಎಲ್ಲೂ ಮಾಡೋಂಗಿಲ್ಲ ಅಂತ ಅವ್ನ ತಲೆ ಒಳಗೆ ಅವ್ನು ಕೊರಿತಿರ್ಬೇಕು. ಅವನಿಗೆ ಸ್ವಲ್ಪ ಶುದ್ಧಿ ಮಾಡಿದ್ರೆ ಶುದ್ಧ ಆಗ್ತದೆ. ಅವನು ಶುದ್ಧ ಆಗ್ಬೇಕವ. ಈಗ ಒಂದು ಬಂಗಾರ ಶುದ್ಧ ಆಗಬೇಕಾದ್ರೆ ಬರೀ ಹುಡ್ಗಣ ಶುದ್ಧ ಆಗಲ್ಲ, ಅದರ ಒಳಗೆ ತಾಮ್ರ ಗೇಮ್ರ ಕುಡಿರ್ತದೆ, ಬೆಂಕಿಯಾಗಿ ಒಗಿಬೇಕದು. ಒಗೆದಾಗ ಅದು ಕಾಯ್ತು ತನ್ನ ಒಳಗಿಂದೆಲ್ಲ ಇದು ಬಿಡ್ತದೆ. ಅದು ತಾಪ ಆಗಬೇಕು. ತಾಪ ಒಳಗೆ ಅವನು ಸಂಕಟ ಆಗಬೇಕು, ದುಃಖ ಆಗಬೇಕು. ನಾ ಜ್ಞಾನಿಗಳಿಗೆ ಬೈದ, ನಾನು ಮಹಾನುಭಾವರಿಗೆ ನಿಂದ ಮಾಡಿದ, ನಾ ದೇವರ ದ್ರೋಹ ಮಾಡಿದ, ಒಳಗಿಂದೊಳಗೆ ಅವನಿಗೆ ಭಾಳ ಸಂತಾಪ ಆಗಿ ಉಪವಾಸ ವನವಾಸ ಮಾಡ್ತಾರೆ ಎಷ್ಟೋ ಮಂದಿ. ಆಮೇಲೆ ಅವರಿಗೆ ಜ್ಞಾನಿಗಳ ಬಂದು ಅನುಗ್ರಹ ಮಾಡಿ. ಹೊರತು ಈ ಅಜಾಮಿಳ ಅವರು ಇವರು ಒಮ್ಮೆ ಪಾರಾಗಿಲ್ಲ. ಅವರು ಸಾಕಷ್ಟು ಅವರಿಗೆ ದುಃಖಾದಿಗಳಾಗಿ ಕೊನೆಗೆ ಇದರೊಳಗೆ ಹರಿದ್ವಾರದೊಳಗೆ ಎಷ್ಟೋ ದಿವಸ ಉಪವಾಸ ಇದ್ದಾವೆ, ಎಷ್ಟೋ ದಿವಸ ಸ್ನಾನವನ್ನು ಮಾಡ್ತಾರೆ, ಎಷ್ಟೋ ದಿವಸ ನಿರಂತರ ಏಕೋಪವಾಸ ಮಾಡ್ತಿದ್ದ, ಭಾಳ ಕಷ್ಟಪಡ್ತಿದ್ದ. ಎಲ್ಲ ತನ್ನ ಪಾಪಗಳನ್ನು ಪಶ್ಚಾತ್ತಾಪ ತಪ್ತನಾಗಿ ಆಮೇಲೆ ಭಗವಂತ ಬಂದು ಉದ್ಧಾರ. ಪಟಕ್ಕಂತ ಅವ್ನು ತಪ್ಪು ಮಾಡಿದ, ಬೈದು ಇಲ್ಲೇ ಬಂದ್ಬಿಡಪ್ಪ ಅಂತ ಹಿಂಗೆ ತೊಗೋಬಾರ್ದು, ತೊಗೊಂಡಿದ್ದೆ. ಅವರು ಮಾಡಿದ ಜ್ಞಾತ ಪಾಪಗಳು, ಅಜ್ಞಾತ ಪಾಪಗಳು, ಪಾಪಗಳಲ್ಲಿ ಅನೇಕ ಥರ, ಅನೇಕ ಥರ. ಯಾವ ಪಾಪ ನಮಗೆ ಗೊತ್ತಿರಂಗಿಲ್ಲ. ಏಕಾದಶಿ ಅವತ್ತು ತಗೊಂಡು ಬಿಟ್ರು, ಅದು ಅಜ್ಞಾತ. ಗೊತ್ತಿದ್ದರೂ ಕೂಡ ಬಿಟ್ಟು ನಡೀತದ. ಎಷ್ಟು ಮಾಡಿದವ್ರು ಯಾರು ಮುಂದೆ ಹೋಗ್ಯಾರ, ಹೊಂಟ ಮಾತಾಡೆ, ಉಡಾಫೆ ಮಾತಾಡೆ ಏಕಾಶಿ ಬಿಟ್ಟು. ಇನ್ನು ಕೆಲವರಿಗೆ ಆರೋಗ್ಯ ರಕ್ಷಣೆ ಆಗೋದು ನಾವು ಏಕಾಶಿ ಮಾಡಿದಾಗ. ಇನ್ನು ಕೆಲವ್ರಿಗೆ ಗಟ್ಮುಟ್ಟಿರ್ತಾರೆ, ನಾವು ಮಾಡಂಗಿಲ್ಲಪ್ಪ, ಅವ್ನು ದೇವ್ರು ಏನು ಮಾಡ್ತಾನೆ ಮಾಡಿ. ಮತ್ತು ಇದು ಮಾಡೋ ಈ ಏಕಾಶಿ ಮಾಡತಕ್ಕ ಸಿದ್ಧಾಂತವೇ ತಪ್ಪದು, ಅದ್ರ ಮೇಲೆ ಪ್ರಶ್ನೆ ಮಾಡಿ. ಹಿಂಗೆ ಅನೇಕ ಥರ ಇರ್ತಾನೆ. ಈ 3 ಮಂದಿ ಒಳಗೆ ಹೆಚ್ಚ ಪಾಪ ಯಾರಿಗೆ ಅಂದ್ರೆ ಏಕಾದಶಿ ಬಿಟ್ಟು ಏಕಾದಶಿ ಸಿದ್ಧಾಂತವನ್ನೇ ಭಯವ ಮಹಾಪಾಪ. ಯಾವಾಗಲೂ ಕೆಟ್ಟ ಕೆಲಸದಕ್ಕಿಂತಲೂ ಕೆಟ್ಟ ಕೆಲಸ ಮಾಡಿದ್ದು ಕರೆಕ್ಟ್ ಅಂತ ಸಪೋರ್ಟ್ ಮಾಡ್ಬೋದು. ಶುಭೇನ ಕರ್ಮಣ ಸ್ವರ್ಗಂ ವಿರಯಂಚ ವಿಕರ್ಮಣ. ವಿಕರ್ಮಣ ವಿರುದ್ಧ ಏಕಾದಶಿ ಉಪವಾಸ ಮಾಡಲಿಲ್ಲ, ನರಕ ಆಗ್ತದೆ. ಮಿಥ್ಯಾಜ್ಞಾನ ತಮಃ. ಏಕಾದಶಿ ಮಾಡೋದು ತಪ್ಪದೆ, ಮಾಡಬಾರ್ದು. ಎಲ್ಲಿ ವಿಷ್ಣು ಏನೆಲ್ಲ ಮಾಡಂಗಿಲ್ಲ, ತಪ್ಪು. ಆ ಸಿದ್ಧಾಂತ ತಪ್ಪಂತ 4 ಮಂದಿ ಏಕಾದಶಿ ಬಿಡಿಸಾವ. ಇವ ಅನಂತ ವಸ ನಿತ್ಯದ. ಯಾವಾಗಲೂ ನಮ್ಮ ಕೆಟ್ಟ ಕೆಲಸದಕ್ಕಿಂತಲೂ ಕೆಟ್ಟ ತಿಳುವಳಿಕೆ ಮಾಡಿ, ಕೆಟ್ಟ ತಿಳುವಳಿಕೆಯಿಂದ ಮತ್ತೆ 4 ಮಂದಿ ಕೇಳ್ತಾರೆ. ಕೆಟ್ಟ ಕೆಲಸ ನಾವು ಒಮ್ಮೆ ಕೆಟ್ಟು ಹೋಗ್ತೀವಿ. ಅರ್ಜುನಿಗೆ ಕೃಷ್ಣ ಗೀತಾ ಯಾಕೆ ಹೇಳ್ದ ಅಂದ್ರೆ, ಇವತ್ತು ನಂಗೆ ಆರಾಮಿಲ್ಲಪ್ಪ, ಸೊ ನಂಗೆ ಯಾಕೋ ಕೆಟ್ಟ ಅನ್ನಿಸ್ತದ ಈ ಮಂದಿ ಮುಂದೆ ನಿಂತು ಯುದ್ಧ ಆಡೋದು. ಏನು ನನಗಿದು ಯಾಕೋ ನೋಡ್ಲಿಕ್ಕೆ ಆಗಬಾರ್ದು ಅಂತ ಹೋಗಿದ್ದೆ ಅಂದ್ರೆ ಹೋಗಂತ. ಇದು ಯುದ್ಧ ಆಡೋದೇ ತಪ್ಪದ. ಇವನ್ನೆಲ್ಲ ಸಂಹಾರ ಮಾಡೋದು ತಪ್ಪದ, ಯುದ್ಧ ಸಿದ್ಧಾಂತವೇ ತಪ್ಪ ಅಂತ ಅವೇನು ಮಾಡಿದ, ಪ್ರಿನ್ಸಿಪಲ್ವನ್ನೇ ಸವಾಲು ಮಾಡಿಬಿಟ್ಟು. ಅವ್ರು ದುಷ್ಟ ಇದ್ದಾರೆ ಇಟ್ಕೊಳಕ್ಕೆ ಅವರು ನಾನು ಯುದ್ಧ ಮಾಡೋಂಗಿಲ್ಲ, ಯಾಕೆ ಯುದ್ಧ ಮಾಡಿದ್ರೆ ಪಾಪ ಬರ್ತದೆ ಅಂದ್ಬಿಟ್ಟು. ಗುರುವಿನ ಹತ್ವಾಹಿ. ಹಾಂ, ಮಹಾನುಭಾವ ಸೇಯೋ ಭೋಕ್ತು ಮೋಕ್ಷಮಪಿ ಆತ್ಮಾರ್ಥ ಕಾಮಾಸ್ತು ಗುರು ಪದಗ್ನ. ಅದು ಮತ್ತೆ ಬೇರೆ ಧರ್ಮಶಾಸ್ತ್ರ ಪ್ರಮಾಣ ಬೇರೆ ಕೊಡ್ತಾನೆ, ಅದೊಂದು ಬೇರೆ. ನಾನು ಇದಕ್ಕೆ ನೋಡ್ರಿ ಎಲ್ಲ ಈಗ ನಾವು ಕೊಂದ್ಬಿಟ್ಟು ಅಂದ್ರೆ ಹೆಂಡಂದ್ರೆಲ್ಲ ಅವರು ಸಣ್ಣ ವಯಸ್ಸಿನಾಗಿ ಗಂಡ ಕಳ್ಕೊತಾರೆ, ಆಟ ಆಡಿ ಹಿಡಿತಾರೆ. ಅವಾಗೆಲ್ಲ ಸಂತಾನ ಹುಡ್ತಾವ. ಸಂತಾನ ಹುಟ್ಟಿದಾಗ ಅನಧಿಕೃತ ಸಂತಾನಗಳು ಅವು ಧಾರ್ಮಿಕ ಸಂತಾನ ಅಲ್ಲ, ಅವರು ಭಾಳ ಅಧರ್ಮ ಮಾಡ್ತಾರೆ. ಅದಕ್ಕೆ ಕಾರಣ ಅವರ ಮಾಡೋ ಅಧರ್ಮಕ್ಕೆ ನಾ ಕಾರಣ ನೋಡಿ. ಹಂಗಾಗಿ ಈ ಗುರುಗಳು ನಮಗೆಲ್ಲ ಪಾಠ ಹೇಳ್ಯಾರ, ಅವ್ರನ್ನ ಕೊಲ್ಲೋದ್ರಿಂದ ಉಪಯೋಗ ಏನು. ದುರ್ಯೋಧನಾದಿಗಳ ನಮಗೆ ಬೇಕಾದವು, ನಮ್ಮ ಶಾಸ ಕಾಕಾನ ಮಕ್ಕಳು. ಇವರೆಲ್ಲರನ್ನೂ ಕೊಂದು ಮುಂದೆ ಮಾಡಿದವರು ಏನದ, ಒಂದು ಸಿಂಹಾಸನ ಹಾಕ್ಬೋದು. ಆ ಸಿಂಹಾಸನ ರಕ್ತದ ಒದ್ದೆ ಆಗಿತ್ತು. ಇನ್ನೊಂದು, ನಾವು ಗೆದ್ದ ಮ್ಯಾಲ ನಮ್ದೇನು ಯಾರು ಇದು ನೋಡ್ತಾರಲ್ಲ, ಗೆದ್ದ ಮ್ಯಾಲ ನಮ್ಮ ವೈಭವ ನೋಡ್ಬೇಕಲ್ಲ, ಅವರೇ ಮುಂದೆ ನಿಂತಾರೆ. ಮುಂದೆ
ವಿಜಯಶಾಲಿಯಾಗಿ ಡೊಳ ಬಾರಿಸೋ ದೊಡ್ಡ ನೋಡವ್ರೆ ಅದು. ಪ್ರಮುಖತಾ ಅವರೇ ಮುಂದಿದ್ದಾರೆ ಭೀಷ್ಮ ದ್ರೋಣಾದಿಗಳು. ಕೃಷ್ಣ ಇದು ಮಹಾ ಅಧರ್ಮದ, ಈ ಯುದ್ಧವೇ ಅಧರ್ಮ ನೋಡಿ. ಇದೊಂದು ಕೂಡಲೇ ಕೃಷ್ಣ ಪರಮಾತ್ಮ ಏನಂದ್ರೆ ಪ್ರಹಸನ್ನಿವ ಭಾರತ ನಕೋತನ್ ಅಶೌಚಾನ್ ಅನ್ವಶೌಚ ಎಂಥ ಮಾತದ. ಯಾರ ಬಗ್ಗೆ ಅಳಬಾರದು, ಯಾರ ಬಗ್ಗೆ ಶೋಕ ಮಾಡಬಾರದು, ಅಶುಕ್ನಿ ಅವ್ರ ಬಗ್ಗೆ ಶೋಕ ಮಾಡ. ಇದು ಒಂದಾಯ್ತು. ಪ್ರಜ್ಞಾವಾದ ಅಷ್ಟೇ ಮಾಡ್ತಾರೆ. ಅದು ಅತ್ಯಂತ ಬುದ್ಧಿವಂತರಾಗಿ ಮಾತಾಡೋದು. ಬುದ್ಧಿವಂತರಾಗಿ ಪ್ರಜ್ಞಾವಾದ ಅಂದ್ರೆ ಬರಿತಾ ಸ್ವಮನೀಷಯ ಉತ್ತವಾದ, ನಿನ್ನ ಬುದ್ಧಿಗೆ ತೋರಿದಂಗೆ ಮಾತಾಡಲಿಕ್ಕತ್ತೀನಿ. ಶಾಸ್ತ್ರ ಮಾತಾಡ ಏನು ಯುದ್ಧ ಆಡೋದು ತಪ್ಪದ, ಹಿಂಸೆ ಮಾಡೋದ್ರಿಂದ ಜಗತ್ತಿನಾಗೆಲ್ಲ ಅಶಾಂತಿ ಬಿಡ್ತದೆ, ಅಶಾಂತಿಯಿಂದ ಮತ್ತೆ ಅಶಾಂತಿ. ಹೀಗೆಲ್ಲ ನೀನು ಪ್ರಜ್ಞಾವಾದ ನಿನ್ನ ಸ್ವಮನೀಷಯ ಉತ್ತವಾದ, ನಿನ್ನ ಮಾತಿಗೆ ಮತ್ತು ಶಾಸ್ತ್ರ ಮಾತಲ್ಲ, ಜ್ಞಾನಿಗಳ ಮಾತಕ್ಕೂ ಅದೇ ಅಲ್ಲ. ಯಾಕೆ ಕಥಾಸು ಪಂಡಿತರಾದವರು ಪ್ರಾಣ ಯಾರು ಹೋಗಿಲ್ಲ ಅವರ ಬಗ್ಗೆ ಹೆಂಗೆ ಶಾಂತರಿರ್ತಾರ, ಹೋದರ ಬಗ್ಗೆಯೂ ಶಾಂತ ಇರ್ತಾರೆ. ಯಾಕಂದ್ರೆ ದುಷ್ಟ ವ್ಯಕ್ತಿಗಳು ಸತ್ತ ಹೋದರೆ ಅವ್ರು ಎಂದೂ ಅಳಂಗಿಲ್ಲ. ಹಾವು ಸತ್ತು ಯಾರು ಹೇಳ್ತಾರೆ, ಚೋಳ ಹಾವು ಸತ್ತು ಕಂಡೋನ್ಸ್ ಮೀಟಿಂಗ್ ಮಾಡ್ತಾರೆ, ನಮ್ಮ 4 ಹಾವು ಸತ್ತವ ಶೋಕ ಸಭಾ ಮಾಡಿ. ಹಂಗೆ ದುಷ್ಟ ದುರ್ಯೋಧನಾದಿಗಳನ್ನು ಸಂಹಾರ ಮಾಡುವ ಒಂದು ದೊಡ್ಡ ಯಜ್ಞ ಇದು. ಆಪರೇಷನ್ ಮಾಡ್ತಾರೆ ಡಾಕ್ಟರ್, ಅದು ಹಿಂಸೆ ಏನದು ಅಲ್ಲ. ಹಂಗೆ ದುಷ್ಟ ಸಮಾಜ ಒಳಗೆ ಕ್ಯಾನ್ಸರ್ ಗಂಟದಂತೆ ದುರ್ಯೋಧನಾದಿಗಳು ಇದ್ದಾರೆ. ಇವು ತೆಗೆದೇ ಸಮಾಜ ಬದುಕ್ತದೆ. ಇಂಥ ದುಷ್ಟ ರಾಜರು ಇದ್ರಂದ್ರೆ ಇನ್ನೂ ಸಮಾಜ ಹಾಳಾಗಿ ಹೋಗ್ತದೆ. ಅವರನ್ನು ಸಂಹಾರ ಮಾಡುವ ಸಲುವಾಗಿ ನೀವು ಮಾಡೋ ಯುದ್ಧ ಧರ್ಮ ಯುದ್ಧ ಮಾಡಬೇಕು. ಕೃಷ್ಣ ಗೀತಾ ಬಂದದ್ದು ಅರ್ಜುನ ಯುದ್ಧ ಬಿಟ್ಟು ಹೋಗೋದಕ್ಕಲ್ಲ. ಗೀತಾ ಯಾಕೆ ಬಂತ ಹೇಳ್ರಿ? ವಿಷಾದ ಯುದ್ಧ ಮಾಡೋದು ಅಧರ್ಮ ಅದಕ್ಕೆ ಗೀತಾ ಬಂತು. ಯುದ್ಧ ಮಾಡೋದು ಅವ ಹಂಗೆ ಹೋಗಿದ್ರೆ ಗೀತಾನೇ ಆಗ್ತಿದ್ರು. ನನಗೆ ಯಾಕೋ ಆರಾಮಿಲ್ಲ, ಆಯ್ತು ನಾಳೆ ಬಾ. ಇದೆಲ್ಲ ಏನು ಯುದ್ಧ ಮಾಡೋದು ಈ ತಪ್ಪದ. ಏಕಾದಶಿ ನೀವು ಒಬ್ಬತ್ತೆ ಬಿಟ್ಟು ಹೋದ್ರೆ ಸಂತೋಷದ. ನೀವೆಲ್ಲ ಕೂತಿಲ್ಲ ಈಗ ಎಲ್ಲ ಢೊಂಗಿ ಅದು ಅರ್ಥಿದ್ರು. ಅದು ಯಾರು ಏಕಾದಶಿ ಮಾಡೋದ ನಾವು ಅವ್ರಿಗೂ ಗೊತ್ತಿಲ್ಲ. ಪಂಚಾಂಗಕ್ಕೆ ಅಬದ್ಧ ಅದು ಅಂತ ಏಕಾದಶಿ ಮಾಡಂತ ಹೇಳಿದವ್ರಿಗೆ, ಪಂಚಾಂಗ ಬರೆದವ್ರಿಗೆ ಎಲ್ಲರಿಗೂ ಬೈಕೋತ ಏಕಾದಶಿ ಮಾಡಿ ಬ್ಯಾಡ್ರಿ ನಾನು ಮಾಡಂಗಿಲ್ಲ ಅಂತೇಳಿ ಹೋಗವ ಮಾಡಿ. ಇವರ 4 ಮಂದಿ ಮಾಡ್ತಿರ್ತಾರೆ ಪಾಪ. ಅವನಲ್ಲಿ ಪ್ರಭಾವಿ ಭಾಷಣ ಕೇಳಿ ಹಚ್ಚದ. ಮತ್ತು ನಮ್ಮದು ನಾವು ಮಾಡೋಣ ಬೇಡ ಹೇಳಿ ಸಂಶಯ ಹುಟ್ಟಿಬಿಡ. ಸನ್ಮಾರ್ಗದಲ್ಲಿ ಸಂಶಯ ಯಾರು ಹುಟ್ಟಿಸ್ತಾರ ಅದು ಅಯೋಗ್ಯ ಸಮಸ್ಯೆ. ಅದಕ್ಕೆ ಹೇಳ್ಕಿದ್ದಾರೆ ಏನು, ಭಗವಂತನ ನಿಂದೆಯನ್ನು ಮಾಡಿರತಕ್ಕಂಥ ಆ ಹಿರಣ್ಯಕಶಿಪು ಒಳಗೆ ಸಾತ್ವಿಕ ಜೀವಿತ್ತು. ಆ ಜೀವಿ ಏನಾಗಬೇಕು, ಈಗ ಉದ್ಧಾರ ಆಗಬೇಕು. ಮತ್ತು ಒಳಗಿದ್ದ ಅಯೋಗ್ಯನಿಗೆ ಉದ್ಧಾರ ಆಗಬೇಕಂತ ಹೇಳಂಗೆ ಇಲ್ಲ. ತಸ್ಮಾತ್ ಪಿತಾಮೇ ಪೋಯೇತ ದುರಂತ ದುಸ್ತರ ನಿಂದಾ. ಯಾಕೆ ಹಿಂಗ್ಯಾಕೆ ಹೇಳ್ದ? ಒಂದು ಶಾಸ್ತ್ರ ಹೇಳ್ತದ, ನಿಂದಾಂ ಭಗವತ ಶೃಣ್ವನ್ ತತ್ಪರಶ್ಚ ಜನಶವ ತಥೋ ನಾಪೈತಿ ಸೋಪಿ ಅತ್ಯದ ಸುಕೃತ ಅಚ್ಯುತ. ಭಾಗವತ ವಚನ ಶುರುವಾಯ್ತು. ಈಗ ಅನುವ್ಯಾಖ್ಯಾನದಾಗ ಭಾಗವತ ಗೀತಾ ಶ್ಲೋಕ ಸೇರಿಸ್ಯಾರ ಆ ಸಂದರ್ಭಕ್ಕೆ ತಕ್ಕಂತೆ. ಇದೇನಿದು? ನಿಂದಾಂ ಭಗವತಃ ನಿಂದಾಂ ಶೃಣ್ವನ್. ನೋಡಿ, ಭಗವತಃ ನಿಂದಾಂ ಅಂದ್ರೆ ಏನು? ಭಗವಂತ ನಿಂದೆಯನ್ನು ಯಾರು ಕೇಳ್ಕೋತ ಕೂಡ್ತಾರೆ. ತತ್ಪರಶ್ಚ ಜನಶವ. ತತ್ಪರ ಭಗವದ್ ಭಕ್ತರ ನಿಂದೆ ನಡೆದಾಗ ಯಾವ ಕೇಳ್ಕೋತ ಕೂಡ್ತಾನೆ. ತಥೋ ನಾಪೈತಿ ಯಸ್ಸು. ಆ ನಿಂದ ನಡೆದಾಗ ಶಕ್ತಿ ಇತ್ತು ಅಂತ ತಡಿಬೇಕದು. ಬಾಯಿ ಮುಚ್ತೀವೋ ಇಲ್ಲೋ ಹರದ್ರ ಮಗನೇ ಅಂತ ಏನಾದರೂ ಶಕ್ತಿ ಇತ್ತು ಇಲ್ಲದೆ ಇದ್ರೆ ಎದ್ದು ಹೋಗ್ಬಿಡು. ದೇವ ಸ್ತೋತ್ರ ನಡೆದಾಗ ಎದ್ದು ಹೋಗಂದಾರ ಹೋಗ್ಬಿಡು. ಅಂದ್ರೆ ನಿಂದ
ಮಾಡೋರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ಇದ್ರೆ ನಾವು ನಿಲ್ಬೋದು. ಸಭಾತ್ಯಾಗ. ಒಂದು ವೇಳೆ ನ ಅಪೈತಿ ಅಲ್ಲೇ ನಿಂದ ಕೇಳ್ಕೋತ ಕೂತ ಅಂತಂದ್ರೆ ಸೋಪಿಯಾತಿ ಅಧಃ ಸುಕೃತ ಅಚ್ಯುತ. ಅವ್ನು ಮಾಡಿದ ಪುಣ್ಯ ಎಲ್ಲ ಹೋಗಿ ಅವನು ನರಕಕ್ಕೆ ಹೋಗ್ತಾನೆ. ಯಾರು ಮಾಡಿದವಾಗ ಹೋಗಿ ಹೋಗ್ತಾನ, ಮಾಡಿದವ ಕೇಳ್ಕೋತ ಯಾವ ಕೂಡ್ತಾನಲ್ಲ ಅವನು ಮಾಡಿದ ಪುಣ್ಯ ಹೋಗಿ ಪಾಪ ಬಂದ. ನಿಂದ ಇಬ್ಬರು ದೇವರನಿಂದ ದೇವರ ಭಕ್ತನ ಸಮರ್ಥ ಆಗಿದ್ದ, ರಾಜ ಆಗಿದ್ದ, ಗಟ್ಬಿಟ್ಟು ಮನುಷ್ಯ ಇದ್ದ, ಬಂದ್ ಮಾಡ್ಬೇಕು. ಬಂದ್ ಮಾಡ್ತೀವಿ ನಾಗೇಶ್ವರ ಮನೆ ನೋಡ್ಕೋ. ಅದು ಆಗಲಿಲ್ಲ. ಯಾರೋ ದೊಡ್ಡವರು ಅಂತಿರ್ತಾರೆ, ಬೈತಿರ್ತಾರೆ. ಅವಾಗ ನಾವು ಅಲ್ಲಿಂದ ಹೋಗ್ಬೇಕು. ಅಷ್ಟೂ ಮೀರಿ ನೀವು ಕೂಡಬೇಕು. ಹೆಂಗೆ ಯಾರು ಹೋಗ್ತೀನಿ ನೋಡ್ತ ಮಗನೇ ತನಗತ್ತನೇ ಮಾಡು. ಕಿವಿ ಒಳಗೆ ಕಿವಿ ಕೇಳಿಸ್ತಾ ಇದ್ದಾಗ ಒಂದು ಏನು ಹಾಕೊಂಡು ಕೂಡು, ಅಲಕ್ಷ ಮಾಡು. ಹಿಂಗಲ್ಲ ಇಷ್ಟ್ಯಾಕೆ ಹೇಳ್ಯಾದಿ? ಬೈಯವರು ಬೈತಿರ್ತಾರ, ಅನ್ನವ್ರು ಆಡ್ತಿರ್ತಾರ. ಏನ್ರಿ ನಾವು ತೊಗೊಂಡೇ ನಿನಗೆ ಬೈಲಿ, ನಿನಗೆ ಬೈಯಬೇಡಾಕ ನೀನು ತಡೆಯೋಬೋದು, ಕೂಡ್ಬೋದು. ದೇವರೇ ಬೈಯೋದು ಒಬ್ಬರುಗಳಿಗೆ. ಆಮೇಲೆ ನನಗೆ ಯಾರೋ ಒಬ್ಬರು ಬೈದರು, ನೀವು ದುಡ್ಡಿದ್ದೀರಿ, ಹಾಗಿದ್ದೀರಿ, ಹಿಂಗಿದ್ದೀರಿ. ಆ ಬೈಯವರು ವಿಷ್ಣು ಭಕ್ತೇ ಇಲ್ಲ, ಹಂಗೆ ನೀನಪ್ಪ ನನಗೇನಂದ್ರೆ ಅದೆಲ್ಲ ಹೇಳಬೇಡ ಸರ್, ನೀವು ದುಷ್ಟೇ ಇದ್ದೀರಿ. ಆಯ್ತು ಹಿಂಗೆ ಆನಂದ ಆಗ್ತದೆ. ವಿಷ್ಣು ಭಕ್ತ ಬೈತಿದ್ದ ಸ್ವಲ್ಪ ಬೈಬೇಡ ಅಂತ ಹೇಳಬೇಕು. ಆದ್ರೆ ಗುರುಗಳಿಗೆ ಬೈಲಿಕ್ಕೆ, ಸತ್ಯಾತ್ರಿಗೆ ಬೈಲಿಕ್ಕತ್ತ, ವಾಯ್ದೇವ್ರಿಗೆ ಬೈಲಿಕ್ಕತ್ತ, ರಾಯರಿಗೆ ಬೈಲಿಕ್ಕತ್ತ ಅಂದ್ರೆ ಬಂದ್ ಮಾಡೋ ಆಗಿದ್ರೆ ಆಗತ್ತೆ. ಈಗ ಉಲ್ಟಾ ಆಗಿದೆ. ದೇವ್ರಿಗೆ ಬೈಕು, ನನಗೆ ಬೈಬೇಡ, ನನಗೆ ನೀ ಬಂದು ನನ್ನ ತನಕ ಬಂದೆ ಮಗನೇ ನೋಡು, ನಿನ್ನ ಎಲ್ಲ ಓಡಾಸ್ತೀನಿ. ಯಾರು ಬೈತಿ ಬೈಕು, ದೇವ್ರಿಗೆ ನಿನ್ನ ಪುಣ್ಯ ಪಾಪ ನೀನು ಸೋತು ಆಯ್ತು ನೋಡು, ಆಯ್ತು ನೀ ಯಾರು ಬೈತಿ ಬೈಕು, ನನ್ನ ಸೂಕ್ತ ಬಂದು ನೋಡ್ಕೊ. ಊಟ ಆಗಿದೆ ಈಗ ಅಂದ್ರೆ ಹುಡುಕಿದವ್ರಿಗೆ ಬೈಲಿ, ನನಗೆ ಬೈಬೇಡ. ಯಾವ ಸಂಘ ನಿನಗೆ ವೈಯಕ್ತಿಕ ಬೈದ್ರು ನಿಂದ ಅದು ತಡಿ ತಡಿದ್ರೆ ನಡೀತದೆ, ಅದೇನು ಬೇಡ. ಆದ್ರೆ ನೀನು ಭಗವದ್ ಭಕ್ತರು, ದೇವರ ಭಕ್ತರು, ನೀನು ದೇವರ ಭಕ್ತೆ, ನಿನಗೂ ಬೈಬಾರ್ದವು. ಆಗಲಿ ನಾವು ಅಲ್ಲಿಂದ ಇರಬಾರ್ದು ಅಂತ ಸ್ಪರ್ಶ. ಇದಕ್ಕೆ ಆಧಾರ ಏನು? ಆಧಾರ ಬೇಕಲ್ಲ. ಗೀತಾದ ಆಧಾರ ಕೊಟ್ಟ. ಗೀತಾ ಶ್ಲೋಕ ಎಲ್ಲ ಇವೆ. ಅವಜಾನಂತಿ ಮಾ ಮೂಢ ಮಾನುಷೀಂ ಧನುಮಾಶ್ರಿತಂ. ನೀವು ಬರ್ತಲ್ಲ ಗೀತಾ, ಅದೇ ಅದು ಅಂತೀನಿ. ಅವಜಾನಂತಿ ಮಾ ಮೂಢ ಇದೆಲ್ಲ ಗೀತಾ ಶ್ಲೋಕ. ಮಾಂ ಏನಿದೆ ಏ ಮೂಢಾಹ, ಮೂಢ ಅಂದ್ರೆ ಮೂರ್ಖರು, ತಿಳಿಗೇಡಿಗಳು, ಅರ್ಥ ಮಾಡ್ಕೊಳ್ಳಿ. ಮಾನುಷೀಂ ತನು ಆಶ್ರಿತಂ ಮಾಂ, ಮನುಷ್ಯ ದೇಹವನ್ನು ತೆಗೆದುಕೊಂಡು ಅವತಾರ ಮಾಡಿದ ನನ್ನನ್ನು ಅಂದ್ರೆ ಯಾರಿಲ್ಲೇ? ಕೃಷ್ಣ ಅಥವಾ ರಾಮ, ಕೃಷ್ಣ, ಇನ್ನಿತರ ದೇವ ಕಪಿಲ ದೇವರ ಎಷ್ಟೆಷ್ಟು ಮನುಷ್ಯ ರೂಪದ ಅವತಾರಗಳು ಉಂಟು. ಆ ಎಲ್ಲ ಅವತಾರಗಳನ್ನು ಅವಜಾನಂತೆ ಅಂದರೆ ಗೊತ್ತಂದ್ರೆ ಅವರನ್ನು ನಿಂದ ಮಾಡು, ಅಧಮನಾಗಿ ತಿಳ್ಕೊತ, ಅವಜಾನಂತೆಯಿಂದ ಅಧಮನಾಗಿ ತಿಳ್ಕೊ. ಹೌದು. ಮತ್ತು ನಾ ಎಂಥವ ಭೂತ ಮಹೇಶ್ವರ, ಎಲ್ಲ ಪ್ರಾಣಿಗಳಿಗೆ ಈಶ್ವರನಾಗಿರ್ತಕ್ಕಂಥ ನನ್ನನ್ನು ಪರಂಭಾವಂ, ನನ್ನ ಸರ್ವೋತ್ತಮತ್ವವನ್ನು ತಿಳಿದಾದ್ರೇನೆ ಅವಜಾನಂತೆ
ಏನು ದೊಡ್ಡ ನಿಮ್ಮ ಕೃಷ್ಣ ಹೇಳ್ತೀರಿ, ಅವನು ನಮಗೆ ಹುಟ್ಟ್ಯಾನ, ಅವ್ವ ಅಪ್ಪನ ಹುಟ್ಟ್ಯಾನ, ಅವನು ಹಸಿವಿನ ಅಡಿಕೆ ಆಗಿದೆ. ಎಷ್ಟೋ ಸಲ ಊಟದ ಸಲುವಾಗಿ ಅವು ಕೊಡದಿಂದ ಬೆಣ್ಣೆ ತುಳು ಮಾಡ್ತದೆ. ನಾವು ಯಾವುದರೇ ಮಾಡಿದ್ರು, ನಾವು ಮಂದಿ ಮನೆಯಾಗ ಬೆಣ್ಣೆ ಕದ್ದೀವೇನು, ಬೆಣ್ಣೆ ಕದೀತಿದ್ದ. ಹೆಣ್ಮಕ್ಳ ಜೋಡಿ ಸರಿ ವ್ಯವಹಾರ ಮಾಡ್ತಿದ್ದಿಲ್ಲ. ಪಾಪ ಹೆಣ್ಮಕ್ಳು ಸ್ನಾನ ಮಾಡಬೇಡ, ಬಟ್ಟೆ ತೊಗೊಂಬ ಅವಜಾನಂತೆ. ಏನು ದೊಡ್ಡ ಹೇಳ್ತೀನಿ, ಬಾ ಹೇಳ್ಬೇಡ ತುಂಬಿಕೊಡು. ಇವೆಲ್ಲ ಅವಜಾನಂತೇನೇನೋ ಯಾರು ಕೀಳಮಟ್ಟಕ್ಕೆ ನೋಡ್ತಾರೆ. ರಾಮನ್ನು ಕೀಳಮಟ್ಟಕ್ಕೆ ಯಾರು ನೋಡ್ತಾರೆ? ಕೃಷ್ಣನ, ರಾಮ ಕೃಷ್ಣ ಒಟ್ಟಾರೆ ದೇವರ ಅವತಾರಗಳ ಒಳಗಿಂದ ಹೊರಗೆ ತೋರುವ ಇದನ್ನೇ ಹೇಳಿ ನಿಂದ ಮಾಡೋದು. ಅವಜಾನಂತ ಮಮ ಪರಂಭಾವ ಅಜಾನಂತಹ. ಪರಂ ಅಂದ್ರೆ ನನ್ನ ಉತ್ತಮವಾದಂತಹ ಶ್ರೇಷ್ಠ ಗುಣಗಳನ್ನು ತಿಳಿಲಾರ್ದೇನೆ. ಕೃಷ್ಣ ಪರಮ ಉತ್ತಮ ಗುಣ ಯಾವ? ಸರ್ವೋತ್ತಮನಾದಂತಹ ನಾರಾಯಣನೇ ಕೃಷ್ಣ ಜ್ಞಾನ, ದೋಷರಹಿತನಾಗ್ಯಾನ, ಗುಣಪರಿಪೂರ್ಣ ಜ್ಞಾನ. ಸಾಕ್ಷಾತ್ ಆ ದೇವಕಿ ದೇವಿನೇ ಹೇಳ್ಯಾಳ, ಹಡದವನೇ ಹೇಳ, ಹಡದವ ಅಂತಾರ, ಹಡದವನೇ ಹೇಳ. ಏನು ಹೇಳ? ರೂಪಂ ಯತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿಂ ನಿರ್ಗುಣಂ ನಿರ್ವಿಕಾರಂ ಸತ್ತಾಮಾತ್ರಂ ಯೋವ ವಿಷ್ಣುರಧ್ಯಾತ್ಮದೀಪಂ. ನೋಡಿ, ಆ ಕೃಷ್ಣ ಪರಮಾತ್ಮನ ಹುಟ್ಟಿದ ಮುಂದೆ ನಿಂತಾನ. ಅವರ ಅವ್ವ ಸ್ತೋತ್ರ ಮಾಡ್ತಾಳ. ರೂಪಂ ಯತತ್ ಪ್ರಾಹುರವ್ಯಕ್ತಮಾದ್ಯಂ. ಪರಮಾತ್ಮ ಅಯೋಗ್ಯರಿಗೆ ಅವ್ಯಕ್ತ ಕಾಣಿಸ್ತೇ ಇದ್ದಂಥ ನಿನ್ನ ರೂಪ, ಅದೇ ವ್ಯಕ್ತ ಆಗಿದ ರೂಪ ಅಂದ್ರೆ ತಾ ಹರಿದ ರೂಪ ಹೇಳಿದಾಗೆ ನನ್ನಿಂದ ವ್ಯಕ್ತ ಆಯ್ತು ಅಂತ ಹೇಳಿದ. ಅವ್ಯಕ್ತಂ ಅನಾಮಕ ಪರಮಾತ್ಮ, ನಿನ್ನಿಂದ ನೀನೇ ವ್ಯಕ್ತ. ಇಚ್ಛಾವಂತೂ ವ್ಯಕ್ತ. ನೀ ಅಂಥವ ಆದ್ಯ ರೂಪ. ಇದು ಸಂಪೂರ್ಣ ಬ್ರಹ್ಮಾಂಡ ಹುಟ್ಟೋಕ್ಕಿಂತ ಓದಿದ್ದಂಥ ರೂಪ. ಇದೆಂಥದ್ದು? ಬ್ರಹ್ಮ ಜ್ಯೋತಿಂ. ಬ್ರಹ್ಮ ಗುಣಪರಿಪೂರ್ಣ ರೂಪ. ಜ್ಯೋತಿ ಅಂದರೆ ಜ್ಞಾನ ರೂಪ. ನಿರ್ಗುಣಂ ನೋಡ್ರಿ, ಗುಣರಹಿತ ರೂಪ, ನಿರ್ವಿಕಾರ ರೂಪ. ನಿರ್ಗುಣ ರೂಪ ಅಂದ್ರು ಮುಂದೆ ಗುಣ ಸ್ತೋತ್ರ ಮಾಡ್ತಾಳೆ. ಏನು? ನಿನ್ನ ಎಂಥ ರೂಪ? ರೂಪಂ ಯತ್ತತ್ ಪ್ರಾವ ಅವ್ಯಕ್ತಂ ಆದ್ಯಂ ಅಂತ ಗುಣಗಳನ್ನು ಹೊಗಳ. ಮತ್ತು ನಿರ್ಗುಣಂ ಅಂತ ಏನ್ರಿ? ಮಾತಿಲ್ಲದ. ಮೊದಲ ದೇವ್ರು ಯಾವ ಗುಣ ಇಲ್ಲ ಅಂತ ಮುಂದೆ ಇಂಥ ಗುಣ ಹೇಳ್ತಾಳೆ. ಅದಕ್ಕೆ ಶ್ರೀಮದ್ ಆಚಾರ ಬೇಕಾಯ್ತದೆ. ಭಾಗವತದ ಶ್ಲೋಕ ಅರ್ಥ ಮಾಡ್ಕೋಬೇಕಾಯ್ತಂದ್ರೆ ಗಾಗಲ್ ಚಸ್ಮಾ ಹಾಕೋದು ಬರೀ ಸೋಡಿ ನೋಡೋದು ಸುಟ್ಟು ಹೋಗ್ತದೆ, ಹಾಕೋಬೇಕು. ಶ್ರೀಮದ್ ಆಚಾರ ಭಾಷೆ ನೋಡ್ರಿ. ಪ್ರಾಕೃತಿಕವಾದಂತಹ ನಿಮ್ಮಂತಹ ಗುಣ ಇಲ್ಲದಿದ್ದು ನಿರ್ಗುಣ. ಈ ನಮ್ಮ ಗುಣಗಳಿರ್ತಾವಲ್ಲ, ಒಮ್ಮೆ ಏಕ್ದಮ್ ಭಕ್ತಿ ಬಂದು ನಮಸ್ಕಾರ ಮಾಡ್ತೀವಿ, ಒಮ್ಮೆ ಆಲಸ್ತಾನ ಬರ್ತೀವಿ, ಬ್ಯಾಡ ಬಿಟ್ಬಿಟ್ಟು. ಒಬ್ಬ ಭಕ್ತಿ ಹುಟ್ಟಿದಾಗ ಸಂಧ್ಯಾನ ಮಾಡೋಪ್ಪ ಇವತ್ತೊಂದು ದಿವಸ ಮಾಡ್ತಾನೆ. ಒಂದೊಂದು ದಿವಸ ದೇವ್ರ ಇಚ್ಛಾ ಇಲ್ಲ, ನಾನೇ ಮಾಡಿ. ನಮ್ಮ ಮನೆಯವರ ಭಾಳ ಬೆನ್ನತ್ತಾರ, ಪೂಜಾ ಮಾಡಿದ್ರಾಯ್ತು. ಆಕೆ ನಮ್ಮ ಮನೆಯಾಗಿ ಕಾಟಕ್ಕೆ ಮಾಡ್ಕತ್ತೀನಿ ಪೂಜಾ, ಚಹಾನೇ ಮಾಡ್ಕೊಡಂಗಂತಾಳೆ. ಪೂಜಾ ಮಾಡ್ರಿ ಆಮೇಲೆ ಚಹಾ. ಅದು ಚಹಾದ ಆಶಕ್ಕಾಗಿ ಪೂಜಾ ಮಾಡ್ತಾರೆ. ಇವೆಲ್ಲ ಏನು? ನಮಗ ನಿಷ್ಠಾ ಇಲ್ಲ ಪೂಜಾದ ಬಗ್ಗೆ. ಅದರ ಆಕೆ ಅಂತಾಳ ಅವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿಂ ನಿರ್ವಿಕಾರಂ ಸತ್ತಾ ಮಾತ್ರ ಅಂದೇನು ಹೇಳ್ರಿ? ಏನು ಅದ ಅದೆಲ್ಲ ಅವನೇ ಇದ್ದಾನ. ಸತ್ತಾ ಮಾತ್ರ ಅಂದೇನು? ಏನದೇನು? ಈಗ ರೂಪ ಕಾಣಿಸ್ಕೊಳ್ತದೆ. ಆ ರೂಪೇ ಅವನ ಆತ್ಮ. ಅವನಲ್ಲಿ ಬೆಳಕು ಕಾಣಿಸ್ತದ, ಅದು ಅವನೇ. ಸತ್ತಾ ಮಾತ್ರ ಹಾ, ಅಂದ್ರೆ ಆಭರಣ ಕಾಣಿಸ್ತಾವ, ಎಲ್ಲ ಅವನೇ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮಗಳು ದೇವ್ರ ರೂಪಿ ಅಂತವು. ಹುಟ್ಟಿದಾಗೆ ಇಲ್ಲ. ಶಂಖ ಅಭಿಮಾನಿ ದೇವತೆಗಳು ಬೇರೆ ಇದ್ದಾರೆ. ಒಂದೊಂದು ದೇವ್ರ ರೂಪೇ. ಸುದರ್ಶನ ಚಕ್ರ ದೇವ್ರದೇ ಒಂದು ರೂಪ. ಅದು ಅದಕ್ಕೆ ಅಭಿಮಾನಿ ಕಾಮ. ಚಕ್ರಕ್ಕೆ ಅಭಿಮಾನಿ ದುರ್ಗಾದೇವಿ ಕಾಮ.
ಹೇಳ್ಯಾರ. ಆದ್ರೆ ಆ ಪರಮಾತ್ಮ ಒಂದು ರೂಪನೇ ಅದು ಚಕ್ರ. ಅಂದ ಮೇಲೆ ಇವೆಲ್ಲ ನಿನ್ನದೇ ಸ್ವರೂಪ ದೇವತೆ ಅಂತ ರುಕ್ಮಿಣಿ ಈಕೆ ಯಾರು ದೇವಕಿ ದೇವಿ ಸ್ತೋತ್ರ ಮಾಡ್ಯಾಳ. ಮತ್ತು ಆಕೆನೇ ಹೇಳೋಬೇಡ ನೀವೇ ಯಾಕೆ ಭದ್ರಾಸ್ವಾಮಿ ಭಾಳ ಚಂದ ಹೇಳ್ಯಾರ. ಈ ಮಂದೆಲ್ಲ ಕೃಷ್ಣ ಹುಟ್ಟ್ಯ ನಮ್ಮಂಗೆ ಅವನು ಜೀವ ಹೋಗೈತಿ ಮಾಡೈತಿ ಅಂತಿರ್ತಾವಲ್ಲ ಪಟ್ಕ ಬಾಗೇವಾಡಿ ಕುಲ್ಕರ್ಣಿ ಒಳಗ ಬಾಗೇವಾಡಿ ಕುಲ್ಕರ್ಣಿ ಒಳಗೆ ಗೊತ್ತಾಯ್ತು ಅವನು ಕೃಷ್ಣ ಜೀವ ಹೋಗೈತಿ ಅವನು ಮಾಡೈತಿ ಹಂಗೆ ಹಿಂಗೆ ಅಂತಿರ್ತಾವ. ಅದೆಲ್ಲ ಹಾಲದ ಕಥೆ ಹೇಳ್ತಾರೆ ನೀವು ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರ ಅಯೋಗ್ಯರ ಮಾತವನ್ನು ಅವು ಓದಂಗಿಲ್ಲ ಬರೆಯಂಗಿಲ್ಲ, ಸಂಸ್ಕೃತ ಜ್ಞಾನ ಇಲ್ಲ, ಜ್ಞಾನ ಇಲ್ಲ. ರಾಮಾಯಣ ಓದಂಗಿಲ್ಲ, ಮಹಾಭಾರತ ಓದಿಲ್ಲ, ತತ್ವನಿರ್ಣಯ ಓದಿಲ್ಲ. ನಮ್ಮ ಮನೆ ಯಾರೋ ಕನ್ನಡದಾಗ ಬರ್ದಂತ ನಾ ಹಂಗೆ ಈ ಹೊಸದಾಗಿ ಹೊಂಟದು ಇವು ಯಾರೋ ಆಗೇ ಇಲ್ಲ ಅಂತ ಅದು ಭಾಳ ಚಲೋ. ಅದು ಆಗಿಲ್ಲ ಅಂದ್ರೆ ಬೈತಾರೆ. ರಾಮ ಕೃಷ್ಣ ಎಲ್ಲ ಆಗಿಲ್ಲ, ಸುಮ್ಮನೆ ಕಲ್ಪನಾ ಕತಿ ಬುದ್ಧ ಒಬ್ಬತ್ತಾಗಿ ಬುದ್ಧನ ಕತೆ ಮುಂದೆ ಅದು ಯಾವಾಗ ಹೋಗ್ತಾವ ಅವು ಗಾಳಿ ಬೀಸ್ತಾವೆ. ಸ್ವಾತಂತ್ರ್ಯ ಆದ್ಮೇಲೆ ಒಂದು 10-20 ವರ್ಷ ಗಾಂಧಿನ ಭಯಂಕರ ಮೆರೆಸಿದ್ರು. ಈಗ ಅಂಬೇಡ್ಕರ್ ಶುರುವಾಗಿ ನಮ್ಮ ನೀವು ಹೋಗಿ ಇನ್ಯಾರು ಬರ್ತಾರೋ ಅವೆಲ್ಲ ಗಾಳಿ ಇರ್ತಾವೆ. ಒಂದು 20-30 ವರ್ಷ ಇರ್ತಾವೆ. ಮುಂದೆ ಅವ್ರು ಮಾಯ ಅವ್ರು ಮಾಯಾಗಿ ನೋಡ್ತಾ ಬರ್ತಾರೆ. ನೋಡ್ತಾ ಬಂದು ಮಾಯ ನೋಡಿದಾಗ ಫೋಟೋ ಹೊರಡ್ತಾರೆ. ಮೊದಲ ಪುಸ್ತಕನಾಗ ಸಾರಿ ಪುಸ್ತಕ, ಆಮೇಲೆ ನೋಟ, ಆಮೇಲೆ ಗಪ್ ಜನರು. ಆದರೆ ಯಾವಾಗಲೂ ಹೃದಯ ಒಳಗಿರ್ತಕ್ಕಂಥ ಮೂರ್ತಿ ಯಾರು? ಬೈತಾರಂದ್ರೆ ಇಷ್ಟು ಬೈತಾರೆ ಆಚಾರ ಕೃಷ್ಣಗ ರಾಮಗ ಈ ಎಲ್ಲ ಮಂದಿ ಹೊರಗಿನ ಕಮ್ಯುನಿಸ್ಟರು ಈ ನಮ್ಮ ಸಾಹಿತ್ಯಗಳಿದ್ದಾರೆ. ಸಾಹಿತ್ಯಗಳಂದ್ರೆ ಕಮ್ಯುನಿಸ್ಟ್ ಸಾಹಿತ್ಯಗಳು, ಬುದ್ಧಿಜೀವಿಗಳು ಬೈತಿರ್ತಾರೆ. ನಿಮ್ಗೇನು ದುಃಖ ಅನ್ನತ್ತೆ, ದುಃಖ ಆಗ್ತದಪ್ಪ, ಏನು ಮಾಡೋದು? ಆದರೆ ಒಂದು ಸಮಾಧಾನ ಆಗ್ತದೆ. ಕೃಷ್ಣನ ಮುಂದೆ ಸುಷ್ಮಾರ್ ಬೈದಾನ. ಇವರೇನು ತಲೆ ಬೈತಾರ, 108 ಬೈದಾನ, ತಿರುಗಿ ಮಿರಿ 4-5 ಬೈತಾರೆ. ಅತಿ ಬೈದ್ರು ಒಂದು 8 ಬೈತಾರ. 108 ಬೈದ. ದುರ್ಯೋಧನ ಬೈದ, ಏನು ಸಾಲ್ವರಾಜ ಬೈದ, ಎಷ್ಟು ಮಂದಿ ಬೈದ. ಅಲ್ಲಿ ಭಗವಂತ ದಂಡ ಕೊಟ್ಟ, ಇನ್ನು ದಂಡವನ್ನು ಮುಂದೆ ಕೊಡ್ತಾರೆ. ಅಂತೂ ಯಾಕೆ ಬಂತಿದ್ರು ಅಂದ್ರೆ ಪರಂಭಾವ ಮಜಾನಂತ. ಇವ್ರು ಯಾಕೆ ಬೈತಾರಂದ್ರೆ ದೇವರ ಪರಮನ ಸರ್ವೋತ್ತಮತ್ವ ಭಾವ ತಿಳ್ಕೊಂಗಿಲ್ಲ. ತಿಳ್ಕೊಬೇಕಾದ್ರೆ ಶಾಸ್ತ್ರ ಹೋಗ್ಬೇಕು, ಶಾಸ್ತ್ರ ಹೋಗ್ಬೇಕಾದ್ರೆ ಸಂಸ್ಕೃತ ಹೋಗ್ಬೇಕು. ಏನೂ ಜ್ಞಾನ, ಸಂಸ್ಕೃತ ಗೊತ್ತಿಲ್ಲ, ಗಂಧ ಗೊತ್ತಿಲ್ಲ, ಗುರುಭಕ್ತಿ ಇಲ್ಲ. ಬರೇ ಸ್ಟೇಜ್ ಮೇಲೆ ಕೂತು ರಾಮ ಹಂಗಿದ್ದಾನ, ಕೃಷ್ಣ ಹಂಗಿದ್ದಾನೆ. ಅವ್ರು ಕೇಳೋರು ಇಬ್ಬರು ತಾಳಿ ಬಾರಿಸ್ತಾರೆ. ರಾಮನ ಹೊಗಳು ಬೇಡಕ್ಕೂ ತಾಳಿ ಬಾರಿಸ್ತಾರೆ, ಬೈ ಬೇಡಕ್ಕೂ. ಅವ್ರಿಗೆ ಮಧ್ಯಾಹ್ನ 12 ಊಟಕ್ಕೆ ಹಾಕಿಬಿಟ್ರೆ ಊಟಕ್ಕೆ ಹಾಕ್ಬೇಕು. ರವ ಹೋಳು ಹಾಕಿದ್ರು ಕೊಡಿ, ಊಟಕ್ಕೆ ಹಾಕಿಬಿಟ್ರೆ ಯಾರು ಬೈತೀರೋ ಬೈದು ನಾವು ಬಂದು ಕೊಡ್ತು. ಇಂಥ ಮಂದಿದ ಇದು ಜನರ ಒಳಗೂ ಇಷ್ಟ ಕಡಿಮೆ. ಬಟ್ ಜಾತ್ರೆ ದೊಡ್ಡ ಉತ್ಸವ, ಯಾರೋ ದೊಡ್ಡವ್ರು ಬಂದ ಅವ್ರು ಏನು ಅಂದ್ರೂ ಅನ್ಕೊಂಡು ಊಟ ಮಾಡಿ ಬಂದು. ಅಂದ ಮೇಲೆ ಶಾಸ್ತ್ರ ಗೊತ್ತಾಗೋದು ಎಲ್ಲ ಹೇಳ್ರಿ, ಪಾಠ ಪ್ರವಚನ ಗೊತ್ತಾಗೋದು. ಅದಕ್ಕೆ ಪರಂಭಾವ ಮಜಾನಂತ ಅಂದ್ರೇನು? ಪರಂ ಅಂದ್ರೇನು? ಪರಮಾತ್ಮನ ಶ್ರೇಷ್ಠವಂತ ಶಾಸ್ತ್ರ ಹೇಳಿದ್ದನ್ನು ಅಜಾನಂತಹ ತಿಳ್ಕೊಳ್ಳಾರ್ದೇನೆ. ನಾ ಎಂಥವ ಮಮ ಭೂತ ಮಹೇಶ್ವರ, ಎಲ್ಲ ಪ್ರಾಣಿಗಳಿಗೂ ನಾ ಒಡೆಯನಾಗಿದ್ದೇನೆ ಎಂಬುದನ್ನು ತಿಳ್ಕೊಳ್ಳಾರ್ದೇನೆ. ಅದೇನು ಮಾಡ್ತಾರ? ಬೇಕೋದು ಬೈದ್ಮಾಗ ಏನಾಗ್ತದೆ ಗೊತ್ತಂದ್ರೆ ಅವರು ಮೋಘಾಶಾಹ. ಮೋಘಾಶಾಹ ಮೋಘ ಅಂದರೆ ವ್ಯರ್ಥ, ಸುಳ್ಳು, ವ್ಯರ್ಥ. ವ್ಯರ್ಥವಾದ ಒಳಗಿನ ಆಶೆ ಉಳ್ಳವರಾಗಿ ಮೋಘಾಶ. ಏನು ಅವರಿಗೆ ಇಲ್ಲೇ ಬೈದರು ರಕ್ಷಕರು ಪುಣ್ಯ ಎಂಬುದು ಸಿಗಂಗಿಲ್ಲ. ಮೋಘಾಶ ವ್ಯರ್ಥವಾದ ಅಭಿಪ್ರಾಯವುಳ್ಳವು. ಮೋಘ ಕರ್ಮಾಣ ಅಂದ್ರೆ ಯಜ್ಞ ಯಾಗ ಅವುಗಳನ್ನು ಕೇಳಿ ಮಾಡ್ತಾರೆ. ಅದನ್ನು ಉದ್ದೇಶ ಹೆಂಗೆ ಗೊತ್ತಂದರೆ ಯಾವ ಫಲ ಸಿಗಂಗಿಲ್ಲ. ಯಜ್ಞ ಯಾಗಾದಿಗಳು ಮೋಹ ಕರ್ಮಾಣ. ಅವರು ಕೆಲವು ಮಾತು ಕೇಳಿ ಯಜ್ಞ ಯಾಗಾದಿ ಮಾಡ್ತಾರೆ, ಅದರಿಂದ ಫಲವನ್ನು ಪಡಿತಾರೆ.
ಅದರ ತಮ್ಮ ಉದ್ದೇಶ ಏನು? ರಾಮನ ಕೊಲ್ಲಬೇಕು ಅಂತ ಯಜ್ಞ ಮಾಡ್ತಾರೆ. ಮೋಹ ವ್ಯರ್ಥ. ಆ ಯಜ್ಞ ಭಾಳ ರಾಮನ ಕೊಲ್ಲಬೇಕು, ದೈತ್ಯ ಜಗತ್ತು ಕೊಲ್ಲಬೇಕು ಅಂತ ಇಚ್ಛಾ ಮಾಡಿ ತಪಸ್ಸು ಮಾಡ್ತಾರೆ. ಆ ತಪಸ್ಸು ಕೈಗೊಳ್ತೇನೆ ಅನ್ನೋದು ಮಾಡಿ ತಕ್ಕ ಮಟ್ಟಿಗೆ ಸಿಗ್ತು. ಮುಖ್ಯವಾದಂಥ ಕೆಲಸ ಆಯಿತು. ವ್ಯರ್ಥವಾದ ಕರ್ಮ ಮಾಡೋದು. ಮೋಘಜ್ಞಾನ ನೋಡಿ, ವ್ಯರ್ಥವಾದ ಜ್ಞಾನ ಅದು ವಿರುದ್ಧವಾದಂತಹ ಜ್ಞಾನವುಳ್ಳವು. ಅದು ಯಾರ ಜ್ಞಾನಕ್ಕೆ ಇಲ್ಲಿಯೂ ಫಲ ಇಲ್ಲ, ಅಲ್ಲಿಯೂ ಫಲ ಇಲ್ಲ. ಒಂದು 4 ಮಂದಿ ಏನೋ ಹೊಗಳ್ತಾರೆ ಇಷ್ಟೇ ಹೊರತು ಪಾಪವೇ ಫಲ, ಮೋಕ್ಷಕ್ಕೂ ಆಗಂಗೆ ಇಲ್ಲ. ತಪ್ಪು ತಿಳುವಳಿಕೆ, ತಪ್ಪು ಕೆಲಸ, ತಪ್ಪು ಇಚ್ಛೆ, 3 ಮೋಘಾಶಾಹ, ಮೋಘ ಕರ್ಮಾಣ, ಮೋಘ ಜ್ಞಾನ. ಮೊದಲ ಕೆಟ್ಟ ಇಚ್ಛೆ ಉಳ್ಳವರಾಗಿ, ಕೆಟ್ಟ ಕೆಲಸ ಮಾಡುವವರಾಗಿ, ತಪ್ಪು ತಿಳುವಳಿಕೆ ಉಳ್ಳವರಾಗಿರತಕ್ಕಂಥವರು ವಿಚೇತಸ, ವಿರುದ್ಧವಾದಂತಹ ಮನಸ್ಸುಳ್ಳವರು. ಇವರು ಏನು ಗೊತ್ತಂದ್ರೆ ರಾಕ್ಷಸಿ ಮಾಸುರೀಂ ಶೈವ ಪ್ರಕೃತಿ ಮೋಹಿನಿ. ಅವರದು ಪ್ರಕೃತಿ ರಾಕ್ಷಸ ಪ್ರಕೃತಿ, ಆಸುರಿ ಪ್ರಕೃತಿ ಎರಡೇ. ಬರಬೇಕು, ಹೊಡಿಬೇಕು ಅಂತ ರಾಕ್ಷಸ ಪ್ರವೃತ್ತಿ. ಆಸುರಿ ಪ್ರವೃತ್ತಿ ಅಂದರೆ ಹೆಂಗೆ ಇವರನ್ನು ಫಸಾಸಬೇಕು, ಹೆಂಗೆ ಇವರನ್ನು ಮೋಸ ಮಾಡಬೇಕು, ಒಳಗಿಂದ ಹೊಡಿದು ಅಂದರೆ ಫಿಸಿಕಲಿ ಕೆಟ್ಟ ಮಾಡೋದು, ಮೆಂಟಲಿನೂ ಕೆಟ್ಟ ಮಾಡೋದು. ರಾಕ್ಷಸಿ ಮಾಸು ಈ ಎಲ್ಲ ಪ್ರಕೃತಿಯ ಸ್ವಭಾವವನ್ನು ಹೊಂದಿದವರಾಗಿ ಮೋಹಿನಿ ಶ್ರಿತಾಹ. ಮೋಹ ಬುದ್ಧಿಭ್ರಂಶ ಅಂತ. ಎಲ್ಲರಿಗೂ ವಿಪರೀತ ಬುದ್ಧಿಯನ್ನು ಮಾಡುವುದು. ಇದೆಲ್ಲ ಅವರ ಮಹಿಮಾ. ಇದು ಇವಂಗ ವಿಶೇಷ ವಿಶಿಷ್ಟ ಅಂತ ದೇವ್ರ ಮಹಿಮಾ ಅಲ್ಲಿದು, ಅವ್ರ ಮಹಿಮಾ. ಮತ್ತಿನ್ನು ಹೇಳ್ತಾರೆ, ಅವ್ರ ಮಹಿಮಾ ಹೇಳ್ತಾರೆ ಕೇಳ್ರಿ. ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕ. ಮಾಂ ಆತ್ಮ ಪರದೇಹೇಶು ಮಾಂ, ತಮ್ಮ ದೇಹದಲ್ಲಿ ಇದ್ದ ನನ್ನನ್ನು, ಇನ್ನೊಬ್ಬರ ದೇಹದಲ್ಲಿದ್ದಂಥ ನನ್ನನ್ನು ದ್ವೇಷ ಮಾಡ್ತಾರೆ. ತನ್ನ ದೇಹದಲ್ಲಿದ್ದ ನನ್ನನ್ನು ಹೆಂಗ? ಈ ನೋಡಪ್ಪ, ನಿಮ್ಮ ಈಶ್ವರ ಇದ್ದಾನ, ನನ್ನೊಳಗಿದ್ದಾನಂತೀಯ ನಿಮ್ಮ ಈಶ್ವರ. ಹಾಗಾದ್ರೆ ನಿಮ್ಮ ಈಶ್ವರ ನನ್ನ ಮನಸ್ಸು ಚೇಂಜ್ ಮಾಡಿ ನಾಗಿದ್ದೆ ಕರೆಕ್ಟ್ ಮಾಡಿ ನಿಮ್ಮ ಈಶ್ವರ ಒಳಗಿದ್ದಾನಿಲ್ಲೋ ಪ್ರಹ್ಲಾದಗಂತಾನವ. ಯಾರು? ನನ್ನೊಳಗೆ ದೇವರಿದ್ದಾನಂತ ಅಂತೀರ. ನನ್ನೊಳಗೆ ದೇವರಿದ್ದಾನ, ಅದನ್ನು ನಾನು ಬೇರ್ಕಂತೀನಿ. ನಂಗೆ ಏನು ಮಾಡ್ತಾನೆ ಮಾಡಿ ನನ್ನ ಬಾಯಿ ಹೋಗ್ಬೇಕು. ನಾನು ಒಳಗೆ ಇದ್ದಾನೆ ನಿಮ್ಮ ದೇವರು, ಮತ್ತು ನಾನು ಅಲ್ಲೇ ಕುತ್ತಿಗೆ ಬಿಟ್ಟಿದ್ರೆ ಮೋಸ ಹೋಗ್ತೇನೆ. ಇಲ್ಲ, ತನ್ನೊಳಗಿದ್ದ ದೇವರ ಬಗ್ಗೆ ಬೈಕೋದು. ಪರದೇಹ, ನಿನ್ನೊಳಗೆ ದೇವರಿದ್ದಾನಂತೀಯ, ನಿನ್ನ ಕೊಲ್ತಾನ ಅವನು ಹೆಂಗೆ ರಕ್ಷಣೆ ಮಾಡ್ತಾನೋ. ನಿನ್ನೊಳಗೆ ದೇವರಿದ್ದಾನಂತಿಲ್ಲ ಇದ್ರೆ ನಿನ್ನ ಸಂಹಾರ ಮಾಡ್ತಾನೋ, ಒಬ್ಬನ ರಕ್ಷಣೆ ಮಾಡ್ತಾನೋ. ಹಿಂಗೆ ಪರದೇಹೇಶು ಅಂದರೆ ಇನ್ನೊಬ್ಬರಲ್ಲಿ ಇದ್ದ ಪರಮಾತ್ಮನನ್ನು, ತನ್ನಲ್ಲಿದ್ದ ಪರಮಾತ್ಮನನ್ನು ಪ್ರದ್ವೇಷ ದ್ವೇಷ ಮಾಡು. ತನ್ನೊಳಗಿದ್ದ ಪರಮಾತ್ಮನು ನಾನೇ ಅನ್ನು, ನಿನ್ನೊಳಗಿದ್ದ ದೇವರು ನಾನೇ ಅನ್ನು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ತಥಾ ತ್ವಮಸಿ. ಆ ದೇವರೇ ನೀ ಇದ್ದಿದೆಯೋ ನೋಡಿ, ದ್ವೇಷ ಇರುತ್ತೆ. ಅಹಂ ಬ್ರಹ್ಮಾಸ್ಮಿ, ನನ್ನೊಳಗಿದ್ದ ದೇವರು ನಾನೇ. ಇವೆರಡು ಮಾಂ ಆತ್ಮ ಪರದೇಹೇಶು ಪ್ರದ್ವಿಷಂತಹ, ದ್ವೇಷವನ್ನು ಮಾಡುವುದು. ಅಭ್ಯಸೂಯಕ ಏನು ಹೇಳಿದೆ? ಆ ದೇವರ ಮಹಿಮಾ ಕೇಳೋ ವೇಳೆ ನಾನು ಕೇಳಿದ್ದೀನಿ, ನಾನು ಮಾಡೇ ಮಾಡ್ತೀನಿ. ನಿಮ್ಮ ಕೃಷ್ಣ ಇದು ಎತ್ತಿದೆ ಗೋಂತ, ನಾನು ಎತ್ತನು. ಅಸೂಯ ಅಂದರೆ ದೇವರ ಮಾಡಿದ ಮಹಿಮೆಗಳನ್ನು ಅಸೂಯ ದೃಷ್ಟಿಯಿಂದ ನೋಡೋದು. ಇಂಥ ವ್ಯಕ್ತಿಗಳು ಎಂಥವರು? ವಿಷತ ಕ್ರೂರ ಸಂಸಾರೇಶು ನರಾಧಮ. ಕ್ರೂರರು ಸಂಸಾರ ಒಳಗೆ ಇಂಥ ನರಾಧಮರು, ಮನುಷ್ಯೋನಿಗಳು ಹುಟ್ಟಿ ಕೆಲಸ ಮಾಡೋರು. ಇಂಥ ತಾನು ಅಹಮದ ನಾನು ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ನೋಡಿ, ಇಂಥವ್ರನ್ನ ಏನು ಮಾಡ್ತಾರೆ? ಅಸುರ ಯೋನಿಯೇ ಹುಟ್ಟಿಸ್ತಾವು. ಕ್ಷಿಪಾಮಿ ಬೈದು ಹಾಕಿ ಆಸುರೀಂ ಯೋನಿಮಾಪನ್ನ ಮೂಢ ಜನ್ಮನಿ. ಇಂಥ ಮೂರ್ಖರು ಜನ್ಮದೊಳಗೆ ಅಸುರ ಯೋನಿಯಲ್ಲಿ ಹುಟ್ಟಿ
ಮಾಮಪ್ರಾಪ್ಯೈವ ಎಂದೂ ನನ್ನನ್ನು ಪಡೆಯದೆ ತಥೋ ಯಾಂತಿ ಅಧಮಾಮಿ ಎಂದೆಂದೂ ನನ್ನ ಅನುಗ್ರಹವನ್ನು ಪಡೆಯದೆ ಅಧಮಾಂ ಗತಿಮ್ಯ ಕೆಟ್ಟ ಯೋನಿಗೆ ಹೋಗಿ ಕೆಟ್ಟ ತಮಸ್ಸಿಗೆ ಹೋಗಿ ಬೀಳ್ತಾರೆ. ಇದೆಲ್ಲ ಇವತ್ತು ಮುಂದೆ ನೀವು ಬಂದಲ್ಲ ಎಲ್ಲ ಇವ್ರು ಬೈಕೊಂಡು ಹೊಂಟಲ್ಲ ಕೃಷ್ಣನ ರಾಮನ್ನ ಇವು ದೇವ್ರೆಲ್ಲ ಬರ್ತಾಂತ ಗೊತ್ತಿತ್ತು. ಮುಂದೆ ಅನೇಕ ನಾವು ಸ್ವಲ್ಪ ಹಿಸ್ಟಾರಿಕಲ್ ವಿಚಾರ ಮಾಡಿದ್ರೆ ರಾಮಕೃಷ್ಣಾದಿಗಳು ಇಲ್ಲ ಗಂಭೀರವಾಗಿ ಏನಿಷ್ಟ ಮತ್ತು ನಾವು ದಾಖಲೆ ಕೊಟ್ಟಿವಿ ಅಂದ್ರೆ ನಾವು ಅವೆಲ್ಲ ಪುರಾಣ ರೀ ಸ್ವಲ್ಪ ಕಲ್ಪ ಒಂದು ಕ್ಷಣದಾಗ ಅದನ್ನು ಅದು ಮಹಾವೇದವ್ಯಾಸರು ವಾಲ್ಮೀಕಿ ಕೋಟಿ ಭಾರತೀಯರಿಗೆ ಪೂಜ್ಯರಾದವರು ಒಂದು ಕ್ಷಣದಾಗ ಯಾವೆಲ್ಲ ಕಲ್ಪನಾ ಅವನೇಕಲ್ ಇಷ್ಟು ಒಂದೇ ಮಾತಂಗಂದು ಸರಿಸ್ಬಿಡೋದು. ಅವರು ಹಂಗಿಲ್ಲ ಮಾಡಂಗಿಲ್ಲ. ವಾಲ್ಮೀಕಿ ಹೇಳ್ತಾನೆ ಯಾವಸ್ಥಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ರಾಮ ಕಥಾ ಪುಣ್ಯಾಂ ನೋ ಸರ್ವಲೋಕೆ ಸೂರ್ಯಚಂದ್ರ ಇರೋ ತನಕ, ನದಿ ಇರೋ ತನಕ, ಬೆಟ್ಟಗಳು ಇರೋ ತನಕ, ಆಕಾಶ ಇರೋ ತನಕ ರಾಮ ಸತ್ಯ, ರಾಮನ ಕಥಾ ಸತ್ಯ ಅಂತ ಸ್ವಯಂ ವಾಲ್ಮೀಕಿ ಋಷಿ ಪ್ರತಿಜ್ಞಾ ಮಾಡಿ ಹೇಳೋಕ ಅದಕ್ಕೇನು ಕೆಮ್ಮತ್ತೇ ಇಲ್ಲ. ಅದೆಲ್ಲ ಕರ್ಮ ಒಂದೇ ಕ್ಷಣದಾಗ ಇದೆಲ್ಲ ದ್ವೇಷ ಗೊತ್ತಿರ್ತದೆ. ಅಂದರೆ ಚಂದ್ರಮ್ಮ ಕಥೆ ಹಂಗೆ ಇತ್ತಂದ್ರೆ ಕೋಟಿ ಮಂದಿ ಅಂದಿನ ತನಕ ರಾಮನ ಪೂಜೆ ಹಂಗೆ ಮಾಡ್ತಾರೆ. ಚಂದ್ರಮ್ಮ ಕಥೆಯೊಳಗೆ ಎಷ್ಟೋ ಮಂದಿ ಇರ್ತಾರಲ್ಲ ಅವ್ರು ಪೂಜೆ ಮಾಡ್ತಾರೆ. ಅಲ್ಲ ಇದು ಕಾಲ್ಪನಿಕ ವ್ಯಕ್ತಿಗಳು ಪೂಜೆ ಮಾಡ್ತಾರೆ ಯಾರಾದ್ರು. ಹಾಗಾದ್ರೆ ಇಷ್ಟೆಲ್ಲ ನಮ್ಮಲ್ಲಿ ಆದ ಹೋದ ಜ್ಞಾನಿಗಳೆಲ್ಲ ಮೂರ್ಖರು. ಶಂಕರಾಚಾರ್ಯ, ರಾಮ, ಮಧ್ವಾಚಾರ್ಯರು ಇವರೆಲ್ಲ ದೊಡ್ಡ ಮಹಾ ತರ್ಕ ಪಂಡಿತರು. ಅವರೆಲ್ಲ ರಾಮಕೃಷ್ಣನ ಪೂಜೆ ಮಾಡ್ಯಾರ. ಅಂದ್ರೆ ಅವ್ರಿಗೆಲ್ಲ ನಿಮ್ಮಂಗೆ ಅವ್ರಿಗೆ ಬುದ್ಧಿ ಇದ್ದಿದ್ದೇನೋ ಇವ್ರು ಕಾಲ್ಪನಿಕ ಅಂತ ಅರ್ಥೇನೋ. ಎಂಥೆಂಥ ರಾಮದೇವರು ಸಾಕ್ಷಾತ್ ಮಾಡ್ಕೊಳ್ಳೋರಿದ್ದಾರೆ. ಅವರೆಲ್ಲ ಮೂರ್ಖರು. ಅಂದ್ರೆ ನಿಮ್ಮ ಮಾತು ಕೇಳ್ಬೇಕಂದ್ರೆ ಅವ್ರ ಮಾತು ಬಿಟ್ಟು ಇನ್ನೊಂದು ಅವರೆಲ್ಲ ಮೋಸ ಯಾಕೆ ಮಾಡ್ತಾರೆ. ಮೋಸ ಮಾಡೋಂಥ ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಅರಣ್ಯದ ಹೋಗ್ತಾರೆ ಬಸ್ ಮಾಡಕತ್ತ. ಇನ್ನೊಂದು ಈ ಕಮ್ಯುನಿಸ್ಟ್ ಮಾಡಿದ ಮಂದಿ ಇವೆಲ್ಲ ಬ್ರಾಹ್ಮಣರು ಮಾಡಿದ್ದು ಮಾಡಿದ್ದು ಮಜಾ ಏನು ಗೊತ್ತಂದರೆ ತ್ಯಾಗ ಮಾಡಿದವ್ರು ನೋಡೇ ಇಲ್ಲ ಇವರು. ಧರ್ಮಕ್ಕಾಗಿ ತ್ಯಾಗವನ್ನು ಮಾಡಿದ ಟೀಕಾರಾಯರು, ರಾಯರು, ಇನ್ನೂ ಎಷ್ಟೋ ಮಂದಿ ಪಾಪ ಎಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಕೋಟಿ ತಪಸ್ಸು ಮಾಡ್ಯಾರ. ನಮ್ಮನ್ನು ಮೋಸ ಮಾಡ್ಯಾರ ಅವರು. ನಮ್ಮ ಮೋಸ ಮಾಡೋದು ಫಾಯ್ದೇನವರು. ಯಾರೋ 4 ಮಂದಿ ರೊಕ್ಕ ತಿನ್ನೋ ಪೂಜಾರು ಪುರೋಹಿತರು ನೋಡಿ ಧರ್ಮ ಹೇಗೆ ಅಂತ ಹೋಗ್ಬಿಟ್ಟು ಯಾರೋ 4 ಮಂದಿ ಪೂಜಾರಿ ಪುರೋಹಿತರು ಇರ್ತಾರಲ್ಲ ಅವ್ರು ನೋಡಿ ಬ್ರಾಹ್ಮಣ ಮಾಡಿ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಾಗ ಎಷ್ಟೋ ಮಂದಿ ರೊಕ್ಕ ತಿಂತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಈಗಂತೂ ನ್ಯಾಯಾಲಯ ಹಾಗಾದ್ರೆ ಎಲ್ಲ ವ್ಯವಸ್ಥಾನೇ ತಪ್ಪೇನೋ. ರೊಕ್ಕ ತಿಂದು ಏನೋ ಬರೀತಿರ್ತಾರೆ. ನಡುವೆ ಇಲ್ಲಿ ಬಂದಾರಂಥವ್ರು ಇಲ್ಲನಾಗಿಲ್ಲ. ಢೋಂಗಿ ಬಾಬಾಗಳಿದ್ದಾರೆ, ಢೋಂಗಿ ಆಚಾರ್ಯ ಇದ್ದಾರೆ, ಢೋಂಗಿ ಪುರೋಹಿತರಿದ್ದಾರೆ, ರೊಕ್ಕ ತಿನ್ನೋ ಲೋಭಿಗಳಿದ್ದಾರೆ. ನಾವಿಲ್ಲಂತೆಲ್ಲ ಇದ್ದಾಕ್ಷಣವೇನೆ ಅವೇ ತಪ್ಪೇನಲ್ಲ. ಅದು ಯಾರು ಚಲೋ ಯಾರು ಇಲ್ಲೇ ಇಲ್ಲ ಇದಲ್ಲ. ಆದ್ದರಿಂದ ಇವಾಗ ಯಾರಿವರು ಮಾಂ ತದ್ವಿಷ ಅಂತ ಏನು ಹೇಳಿದರೂ ಒಪ್ಪದೆ ನಾಸ್ತಿಕ ಸಿದ್ಧಾಂತವನ್ನು ಹೇಳೋರು ಯಾರಿವರು? ಮೂರ್ಖರು. ಪರಮಾತ್ಮ ಏನು ಮಾಡ್ತಾನ? ತಾನಹಂ ದ್ವಿಷತ ಮಾಂ ಅಪ್ರಾಪ್ಯ ಎಂದೆಂದೂ ನಾನು ಪಡಿಲಾರದೇನೆ ತಥೋ ಯಾಂತಿ ಅಧಮಾಂಗತಿ ಮನೆಗೆ ಅಂಧಂತಮಸ್ಸಿಗೆ ಹೋಗಿ ಬೀಳ್ತಾನೆ ನಾಸ್ತಿಕರು. ಅದಕ್ಕೆ ಅವ್ರ ಮಾತು ಯಾರೂ ಕೇಳಬಾರದು. ಯೋ ದ್ವಿಷ್ಯ ವಿಬುಧ ಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭು. ಯಾರೋ ಇದಂತೆ ಯೋ ದ್ವಿಷ್ಯ ವಿಬುಧ ಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭು ಸಂಸನ ಭವೇ ದ್ವೇಷ್ಯ ಅಲೋಕಾಂತಶ್ಚ ಕಸ್ಯಚಿತ್ ಯೋ ದ್ವಿಷ್ಯಾದಿವದ ಶ್ರೇಷ್ಠಂ ದೇವಂ ನಾರಾಯಣಂ ಪ್ರಭು ಭಜಂತಿ ಪಿತರಸ್ತಸ್ಯ ನರಕೆ ಶಾಶ್ವತಿ ಸಮಾಹ ಇತ್ಯಾದಿ ವಾಕ್ಯ ಸಂದೋಹ ಯಾರೋ ಯುವದ ಶ್ರೇಷ್ಠ ದೇವತಾ ಶ್ರೇಷ್ಠನಾದ ದೇವೋತ್ತಮನಾದ ಪ್ರಭುವಾದ ನಾರಾಯಣಂ ದೃಷ್ಟ್ಯಾತ್ ಅಲ್ಲಿ ಅನ್ವಯ ನಾರಾಯಣ ಪರಮಾತ್ಮನನ್ನು ದ್ವೇಷ ಮಾಡ್ತಾನೋ ಅಂಥವ
ಆಲೋಕಾಂತಷ್ಟು ಕಷ್ಟಚಿತ್ತ ಕಥಂ ನ ದ್ವೇಷ್ಯ ನ ಭವೇತ್. ಆಲೋಕಾಂತ ಅಂದ್ರೆ ಸಣ್ಣ ಒಬ್ಬ ಚಂಡಾಲನ ಹಿಡ್ಕೊಂಡು ಬ್ರಹ್ಮದೇವರ ತನಕ ಏನೇ ಅವ ಎಲ್ಲರಿಗೂ ದ್ವೇಷನೇ ಎಲ್ಲರ ದ್ವೇಷಕ್ಕೆ ಪಾತ್ರ ಆಗ್ತಾನೆ. ಸಾತ್ವಿಕ ಚಂಡಾಲಿದ್ದ ಹಿಡ್ಕೊಂಡು ಬ್ರಹ್ಮದೇವರ ತನಕ ಎಲ್ಲರಿಗೂ ಬೆಳನ ಮಾಡ್ತಾನೆ. ಯಾರು ಪರಮಾತ್ಮನ ದ್ವೇಷ ಮಾಡ್ತಾರ ಒಬ್ಬ ಸಣ್ಣ ಸಾತ್ವಿಕ ವ್ಯಕ್ತಿ ಹಿಡ್ಕೊಂಡು ಬ್ರಹ್ಮದೇವರ ತನಕ ಎಲ್ಲರಿಗೆ ಅವ ಬೆಳನವಾಗ್ತಾನೆ. ದ್ವೇಷ್ಯ ಕಥಂ ನ ಭವೇತ್. ದ್ವೇಷ್ಯ ಅಂದ್ರೇನು? ಅವರ ದ್ವೇಷಕ್ಕೆ ಪಾತ್ರ ಹೆಂಗಾಗಂಗಿಲ್ಲ ಹಾಗೆ ಆಗ್ತದೆ. ಯೋ ದ್ವೇಷ ಮತ್ತು ಅದೇ ಯುಗದ ಶ್ರೇಷ್ಠನಾದಂಥ ನಾನದೇವರನ್ನು ಯಾವ ದ್ವೇಷ ಮಾಡ್ತಾನೋ ಮಜ್ಜಂತಿ ಪಿತರಸ್ತಸ್ಯ, ಅವನಿಗೆ ಜನ್ಮ ಕೊಟ್ಟು ಅವ್ರ ಅಪ್ಪಂದ್ರೆ ನರಕನ ಹೋಗ್ತಾನೆ, ಅವಾಗ ಹೋಗ್ತಾನೆ. ಅವ್ರ ಪಿತೃಗಳು ಶಾಶ್ವತಿ ಸಮಾನ ಅಂದ್ರೆ ಬಹಳ ವರ್ಷ ಇತ್ಯಾದಿ ವಾಕ್ಯ ಸಂದೋಹ. ಅದು ಈ ರೀತಿಯಾಗಿ ವಾಕ್ಯಗಳು ವೇದ ವಾಕ್ಯಗಳ ಸಮ ಇರೋದರಿಂದ ದ್ವೇಷಣ ತವ ಇವತ್ತು ಭಗವಂತನನ್ನು ಈ ಮೇಲೆ ಹೇಳಿದಂತೆ ಯಾರು ದ್ವೇಷ ಮಾಡ್ತಾರ ಸಮಸ್ಯೆ ಕಟ್ಟಿತ್ತು. ಮತ್ತು ಇದು ಕೊನೆಗೆ ಯಾಕೆ ಬಂತೆಲ್ಲ ಇದು ಯಾಕೆ ಬಂತ ಹೇಳ್ರಿ? ದೇವರ ಗುಣೋಪಾಸನವನ್ನು ಮಾಡಿದರೆ ಮಾಡಿದವರು ಎಷ್ಟೋ ಮಂದಿ ದ್ವೇಷ ಮಾಡೋರು ಹೋಗ್ಯಾರಲ್ಲ, ಅವರೆಲ್ಲ ಅವರೊಳಗಿದ್ದ ಅಮೋಯೋಗ್ಯ ಜೀವರಾಶಿಗಳು ಯಾರು ಸಾತ್ವಿಕರು ಹೋಗಿಲ್ಲ. ಯಾಕೆ ಅಂದ್ರೆ ದ್ವೇಷ ಮಾಡಿದವರು ತಮಸ್ಸಿಗೆ ಹೋಗ್ತಾರೆ, ಮೋಕ್ಷ ಆಗ್ತಂದ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ದ್ವೇಷ ಮಾಡಿದವ್ರಿಗೆ ಎಂಥೆಂಥ ಗತಿ ಆಗ್ತದೆ ಅಂತ ಹೇಳ್ಯಾನ, ಪುರಾಣದಲ್ಲೂ ಹೇಳ್ಯಾನ. ಮತ್ತು ಆ ವಾಕ್ಯದ ಗತಿ ಎರಡೂ ವಾಕ್ಯ ಕೂಡಿಸ್ಬೇಕು. ಏನು ದೇವರ ದ್ವೇಷ ಮಾಡೋರಿಗೆ ಮೋಕ್ಷ ಇಲ್ಲ, ಸಾಕ್ಷಾತ್ ತಮಸ್ಸಾಗ್ತದೆ ಕೃಷ್ಣ. ಹಿರಣ್ಯಕಶಿಪು ರಾವಣಾದಿಗಳು ಮೋಕ್ಷಕ್ಕೆ ಹೋಗ್ಯಾರ. ಕೇಂದ್ರಕ್ಕೆ ನಾವು ಎರಡು ಜೀವ, ಸಾತ್ವಿಕ ಜೀವ ಇದ್ದಾನ, ಶಾಪಗ್ರಸ್ತ ಜೀವ ಹೊರಗಿದ್ದಾನ, ಅವ ಮೋಕ್ಷಕ್ಕೆ ಹೋಗ್ಯಾನ. ಅಯೋಗ್ಯನಾದಂಥ ದುಷ್ಟ ಜೀವ ಸಮಸ್ಯೆ ಆಚಾರ್ಯ ಹಿಂಗೆ ನಿರ್ಣಯ ಕೊಟ್ಟ ಎಲ್ಲ ಕಡೆ ಏನಾಗಿಲ್ಲ ಮಾತು. ಆದ್ದರಿಂದ ಟೋಟಲ್ ಏನಾಯ್ತು? ದ್ವೇಷ ಮಾಡುವವರಿಗೆ ಒಳ್ಳೆಯ ಗತಿ ಇರಂಗೇ ಇಲ್ಲ. ಎಂದೂ ದ್ವೇಷವನ್ನ ಮಾಡಬಾರದು, ಗುಣೋತ್ಕರ್ಷ ಜ್ಞಾನವನ್ನೇ ಮಾಡಿಕೊಳ್ಳಬೇಕು. ಇದು ಅನುಬಂಧಾದಿಗಳು ಮುಗಿತು. ಇದು ವಿದ್ಯಾಧಿಕ ಪರಮಾತ್ಮ ದ್ವೇಷ ಮಾಡಿದ್ರೆ ಉಳುಕಿದೆಲ್ಲ ದೇವತೆಗಳು ದ್ವೇಷ ಕಟ್ಕೋಬೇಕು. ಹೌದು ಅದನ್ನು ಪರಮಾತ್ಮನ ದ್ವೇಷ ಮಾಡಿದ್ರೆ ಉಳುಕಿದೆಲ್ಲ ದೇವತೆಗಳು ದ್ವೇಷ ಕಟ್ಕೋಬೇಕು. ಅದೊಂದು ವಿದ್ಯಾಧಿಕ